ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2 ದಿನಗಳ ಹಿಂದೆ RRB ಡಿ ಗ್ರೂಪ್ ಅವರು ಅಫಿಷಿಯಲಿ ಬಿಟ್ಟಿರ್ತಕ್ಕಂತಹ ಮಾಕ್ ಟೆಸ್ಟ್ ಅನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಾಲ್ವ್ ಮಾಡೋಣ, ಸರಿನಾ? ಸೊ ಯಾವ ಒಂದು ಸಬ್ಜೆಕ್ಟಿನ ಮಾಕ್ ಟೆಸ್ಟ್ ಅನ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳೋದಾದ್ರೆ ಸೈನ್ಸ್ ಸಬ್ಜೆಕ್ಟಿನ 25 ಪ್ರಶ್ನೆಗಳನ್ನ ನಾವು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಇದೀವಿ, ಸರಿನಾ ಸರ್? ಹಾಗಾದ್ರೆ ಈ ಒಂದು ಸೆಷನ್ ನಮಗೆ ಬೆನಿಫಿಷಿಯಲ್ ಇದೆಯಾ ಅಥವಾ ನಮಗೆ ಬೆನಿಫಿಷಿಯಲ್ ಇಲ್ವಾ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಇದನ್ನು ನೋಡ್ತಾ ಇದೀವಾ ಅಂತ ಕೇಳೋದಾದ್ರೆ ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಫಿಷಿಯಲ್ ಮಾಕ್ ಟೆಸ್ಟ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಅವರೇ ಬಿಟ್ಟಿರೋದ್ರಿಂದ ಓಕೆ, ಇದೇ ಒಂದು ಪ್ಯಾಟರ್ನಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಇದೇ ಒಂದು ವೇದಲ್ಲಿ ನಾನು ಕೇಳ್ತೀನಿ. ಇದೇ ಒಂದು ಈಸಿಯಲ್ಲಿ ಕೇಳಿದ್ದೀನಿ ಇದು ಈಸಿಯಲ್ಲಿ ಬಂದಿದೆ ಅಂದರೆ ಈಸಿಯಲ್ಲೇ ಕೇಳ್ತಾ ಹೋಗ್ತೀನಿ, ಇದು ಮಾಡ್ರೇಟಲ್ಲಿ ಬಂದಿದೆ ಅಂದರೆ ಮಾಡ್ರೇಟಲ್ಲೇ ಕೇಳ್ತಾ ಹೋಗ್ತೀನಿ, ಇದು ಹಾರ್ಡ್ ಬಂದಿದೆ ಅಂದರೆ ಹಾರ್ಡಲ್ಲೇ ಕೇಳ್ತಾ ಹೋಗಿದ್ದೀನಿ ಅಂತ ಅರ್ಥ ಇದು, ಸರಿನಾ? ಸೊ ಇದು ಏನಾದರೂ ನಿಮಗೆ 10th ಲೆವೆಲಲ್ಲಿ ಏನಾದರೂ ಇತ್ತಾ? ಓಕೆ, ನಿಮಗೆ ಇದು ಈಸಿ ಅನಿಸುತ್ತೆ. ಆ್ಯಂಡ್ ದೆನ್ ಯಾರು NCERT ಕ್ಲಿಯರ್ ಮಾಡಿದ್ರಲ್ವಾ, ಇದೆಲ್ಲ ಕ್ವಶನ್ಗಳು ನಿಮಗೆ ಓಕೆ ಮಾಡ್ರೇಟ್ ಆ್ಯಂಡ್ ಈಸಿ ಮಧ್ಯ ಒಂದು ಪಾತ್ ಬರುತ್ತಲ್ವಾ, ಒಂದು ಲೈನ್ ಬರುತ್ತಲ್ವಾ, ಅದು ನಿಮ್ಗೆ ಅನಿಸುತ್ತೆ. ಓಕೆ, ಕಂಪ್ಲೀಟಾಗಿ ನಾನು ಎಲ್ಲ ಸಹ ಇವನ್ ನಾನು ಗ್ರಾಜುಯೇಷನ್ ಲೆವೆಲಲ್ಲಿ ಓದಿದ್ದೀನಿ ಅಂತಂದರೆ ಓಕೆ, ಈ ಕ್ವಶನ್ ಪೇಪರ್ ಏನಿದೆ ಅಲ್ವಾ ನಿಮಗೆ ಡಮ್ಮಿನೇ ಅನಿಸಬಹುದೇನೋ, ಅಷ್ಟು ಪ್ರಾಕ್ಟೀಸ್ ನೀವು ಮಾಡಿದರೆ, ಸರಿನಾ? ಸೊ ಈ ಒಂದು ಸೆಷನ್ನ ಅಂತ್ಯದೊಳಗೆ ನಿಮ್ಗೆ ಏನು ತಿಳಿತದೆ ಅಂತಂದರೆ ನನ್ನ ಒಂದು ಪ್ರಾಕ್ಟೀಸ್ ಎಷ್ಟಾಗಿದೆ ಅನ್ನೋದು ತಿಳಿತದೆ ನಿಮಗೆ, ಸರಿನಾ? ಸೊ ಹಾಗೆ ನನಗೆ ಇದು ಈಸಿ ಅನಿಸ್ತು ಅಂತಂದರೆ ಓಕೆ, ಏನಿಲ್ಲ, ನೀವು ಡೈರೆಕ್ಟ್ಗೆ ಹೋಗಿ ಎಕ್ಸಾಮ್ ಬರೆದು ಬಂದುಬಿಡಿ ಅಷ್ಟೇ. ಆ್ಯಂಡ್ ದೆನ್ ನನಗೆ ಮಾಡ್ರೇಟ್ ಏನಾದರೂ ಅನಿಸ್ತಾ ಇದ್ರೆ, ಸರಿನಾ, ಯಾರಿಗೆ ನಮಗೆ ಇವಾಗ ಮಾಡ್ರೇಟ್ ಅನಿಸ್ತಾ ಇದ್ರೆ ಏನು ಮಾಡಬೇಕು? ಸೊ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಬೇಕು. ಓಕೆ, ಯಾವ್ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ? ಓಕೆ, ಕೆಮಿಸ್ಟ್ರಿ ಮೇಲೆ ಕೇಳ್ತಾ ಇದ್ದಾನೆ, ಓಕೆ, ಕೆಮಿಸ್ಟ್ರಿಯ ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ? ಓಕೆ, ಬಾಟ್ನಿ ಕೇಳ್ತಾ ಇದ್ದಾನೆ, ಬಾಟ್ನಿಯ ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ? ಆ್ಯಂಡ್ ದೆನ್ ಫಿಸಿಕ್ಸಲ್ಲಿ ಕೇಳ್ತಾ ಇದ್ದಾನೆ, ಓಕೆ, ಫಿಸಿಕ್ಸಲ್ಲಿ ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ? ಯಾವ ಒಂದು ಟಾಪಿಕ್ನ ನಾನು ಓದ್ಕೊಳ್ಬೇಕು, ಯಾವ ಒಂದು ಟಾಪಿಕನ್ನು ಕ್ವಿಕ್ಕಾಗಿ ನಾನು ಗ್ಲಾನ್ಸ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಸರಿಯಾ? ಆ್ಯಂಡ್ ದೆನ್ ನಿಮಗೆ ಇದು ಟಫ್ ಅನಿಸ್ತಾ ಇದ್ರೂ ಸಹ ಭಯ ಪಡಬೇಡಿ. ಓಕೆ, ನಿಮ್ಮ ಒಂದು ಲಕ್ ಚೆನ್ನಾಗಿದ್ದು ನಿಮ್ಮ ಶಿಫ್ಟ್ಗೆ ಏನಾದರೂ ಈಸಿ ಕ್ವಶನ್ಗಳು ಬಂತು, ನೀವು ಓದಿದ್ದೇ ಬಂತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಓಕೆ, ಇದು ಏನಿದೆ ಅಲ್ವಾ, ಡೈರೆಕ್ಟ್ ಸ್ಕ್ರೀನ್ಶಾಟ್ ತೊಗೊಂಡೆ ಇಲ್ಲಿ ನಾನು ಫೋಟೋನ ಕಾಪಿ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಮತ್ತೆ ಅದು ಟೈಪ್ ಮಾಡಿ ಆ್ಯಂಡ್ ದೆನ್ ಮತ್ತೆ ಆಪ್ಷನ್ ಹಾಕಿದ್ರೆ ಅದು ಒಂದು ರೀತಿ ಹೇಗಾಗುತ್ತೆ ಅಂತಂದರೆ ಮೈಂಡ್ಗೆ ಓಕೆ, ಇದು ಸಹ ಒಂದು ಮಾಕ್ ಟೆಸ್ಟ್ ಇದೆ ಅಂತ ಅನಿಸುತ್ತೆ, ಸರಿನಾ? ಸೊ ಅದಕ್ಕೆ ಅದು ಸ್ಕ್ರೀನ್ಶಾಟ್ ಹಾಕಿರೋದ್ರಿಂದ ಓಕೆ, ಹಿಂದ್ಗಡೆ ಇದೆಲ್ಲ ನಂಬರ್ಗಳು ಕಾಣ್ತಾ ಇರೋದ್ರಿಂದ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಓಕೆ, ಇದು ಎಕ್ಸಾಮಲ್ಲಿ ಬಂದಿದೆ ಫೋಕಸ್ ಮಾಡು ಇದ್ರ ಮೇಲೆ ಅಂತ, ಸರಿನಾ? ಸೊ ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ವಾತಾವರಣದ ವಕ್ರೀಭವನದಿಂದಾಗಿ, ಯಾವುದರಿಂದಾಗಿ? ವಾತಾವರಣದ ವಕ್ರೀಭವನದಿಂದಾಗಿ ಸೂರ್ಯನು ನಿಜವಾದ ಸೂರ್ಯೋದಯಕ್ಕೆ ಎಷ್ಟು ನಿಮಿಷಗಳ ಮೊದಲು ಗೋಚರಿಸುತ್ತಾನೆ ಅಂತ ಕೇಳಿದ್ದಾನೆ. ಓಕೆ, ಸೂರ್ಯ ಎಷ್ಟು ನಿಮಿಷಗಳ ಮೊದಲು ಗೋಚರಿಸುತ್ತಾನೆ? ಓಕೆ, ಅದು ಏನಾದರೂ 6 ಗಂಟೆಗೆ ಸೂರ್ಯ ಗೋಚರಣೆ ಆಗೋ ಟೈಮ್ ಇತ್ತು ಅಂತಂದರೆ ಎಷ್ಟು ನಿಮಿಷಗಳ ಮುಂಚೆಯೇ ಆತ ಗೋಚರಿಸ್ತಾನೆ? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ 3 ನಿಮಿಷ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ 4 ನಿಮಿಷ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ? 2 ನಿಮಿಷ ಅಂತ ಕೊಟ್ಟಿದ್ದಾನೆ, ಆಪ್ಷನ್ 4 ಏನಂತ ಕೊಟ್ಟಿದ್ದಾನೆ ಅಂದರೆ 1 ನಿಮಿಷ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ನೀವೇನಾದರೂ ಗೆಸ್ ಮಾಡಿ ಹೇಳೋದಾಗಿದ್ದರೆ ಓಕೆ, ಸೊ ಇದನ್ನು ತೆಗೆದು ಹಾಕಬಹುದು. ಓಕೆ, ವಕ್ರೀಭವನದಿಂದಾಗಿ ಇಷ್ಟಂತರೂ ಜಾಸ್ತಿ ಲೇಟಾಗಿ ಈ ಸೂರ್ಯ ಏನಿದೆ ಅಲ್ವಾ, ಸೂರ್ಯೋದಯ ಆಗೋದಿಲ್ಲ. ಆ್ಯಂಡ್ ದೆನ್ ಸೂರ್ಯ ನಂತರ ಅಸ್ತಮ ಆಗುತ್ತಲ್ವ, ಅದು ಸಹ ಅಷ್ಟು ನಿಮಿಷಗಳ ನಂತರ ಇದ್ರೂ ಅಸ್ತಮ ಆಗೋದಿಲ್ಲ. ಸೊ ಓಕೆ, ಇದೆರಡನ್ನ ನಾವು ತೆಗೆದು ಹಾಕ್ಬಿಡೋಣ. ಓಕೆ, ಇವಾಗ 2 ನಿಮಿಷವಾ ಅಥವಾ 1 ನಿಮಿಷವಾ? ಸೊ ಇಲ್ಲಿ ಕನ್ಫ್ಯೂಷನ್ ಆದಾಗ ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ 2 ನಿಮಿಷ ಅಂತ ಹೇಳ್ತೀವಿ, ಸರಿನಾ? ಈ ವಾತಾವರಣದ ವಕ್ರೀಭವನದಿಂದಾಗಿ, ಯಾವುದರಿಂದಾಗಿ? ವಾತಾವರಣದ ವಕ್ರೀಭವನದಿಂದಾಗಿ ಸೂರ್ಯನು ನಿಜವಾದ ಸೂರ್ಯೋದಯಕ್ಕೆ ಮೊದಲು 2 ನಿಮಿಷಗಳ ಮೊದಲು ಗೋಚರಿಸುತ್ತಾನೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ದೆನ್ ಇದೇ ಪ್ರಶ್ನೆ ನಿಮಗೆ ಮತ್ತೆ ರಿಪೀಟ್ ಆಗಲೂಬಹುದು. ಓಕೆ, ಲಕ್ಕಿದ್ರೆ ನಿಮಗೆ ಇದೇ ಪ್ರಶ್ನೆ ರಿಪೀಟ್ ಆಗಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ, ಎಥನೋಯಿಕ್ ಆಮ್ಲದ ದ್ರಾವಣವು ಏಕೆ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ? ಓಕೆ, ಇದು ಪ್ರಶ್ನೆ ಹೇಗಿದೆ ಅಂತಂತಂದರೆ ಬಿಜಾಪುರದ ಗೋಲ್ ಗುಂಬಜ್ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಬಾಗಲಕೋಟೆ, ಆಪ್ಷನ್ ಬಿ ಎಲ್ಲೂ ಕಂಡು ಬರೋದಿಲ್ಲ, ಆಪ್ಷನ್ ಸಿ ಅದು ಬೆಂಗಳೂರಲ್ಲಿ ಕಂಡು ಬರುತ್ತೆ, ಆಪ್ಷನ್ ಡಿ ಅದು ಬಿಜಾಪುರಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟದಾಗಿದೆ ಇದು ಅಲ್ವಾ? ಸೊ ಕ್ವಶನಲ್ಲೇ ಇದೆ, ಏನಂತ ಹೇಳಿದ್ದಾನೆ ಕ್ವಶನಲ್ಲಿ? ಎಥೋನಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ಆಮ್ಲ ಅಂತಂದರೆ ಅದು ಏನಾಗಿರಬೇಕು? ಆಮ್ಲನೇ ಆಗಿರಬೇಕಲ್ವಾ? ಪ್ರತ್ಯಾಮ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ, ತಟಸ್ಥ ನ್ಯೂಟ್ರಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಲವಣ ಆಗೋಕ್ಕೂ ಸಹ ಸಾಧ್ಯ ಇಲ್ಲ. ಸೊ ಅದು ಏನಾಗಿದೆ ಅಂತಂದರೆ ಆಮ್ಲವಾಗಿದೆ, ಸರಿನಾ? ಓಕೆ, ನನಗೆ ಇದು ಸಹ ಗೊತ್ತಿಲ್ಲ. ಸೊ ಹಾಗಾದರೆ ಇದು ಕೊಟ್ಟಿರಲಿಲ್ಲ ಅಂತ ಅನ್ಕೊಳ್ಳಿ. ಏನು ಎಥೋನಿಕ್ ಅನ್ನೋದು ಎಥೋನಿಕ್ ದ್ರಾವಣವು ಏಕೆ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಅಂತ ಕೊಟ್ಟಿದ್ದಾನೆ. ಬ್ಲೂ ಇಂದ ಏನು ಮಾಡುತ್ತೆ ಅಂತ ಅದು ರೆಡ್ ಆಗಿ ಮಾಡುತ್ತೆ ಅಂತೆ. ಯಾವುದು? ಇಲ್ಲಿ ಲಿಟ್ಮಸ್ ಯಾವುದನ್ನು ಹಾಕಿದಾಗ ಈ ಒಂದು ಎಥೋನಿಕ್ ದ್ರಾವಣ ಓಕೆ ಮಾಡ್ತದೆ ಅಂತೆ. ಓಕೆ, ಬ್ಲೂ ಇಂದ ರೆಡ್ ಯಾವುದು ಮಾಡ್ತದೆ?
ಆಮ್ಲವಾ, ಆ್ಯಸಿಡಾ ಅಥವಾ ಬೇಸ? ಆ್ಯಸಿಡೇ ಮಾಡುತ್ತೆ. ಈ ಆ್ಯಸಿಡ್ ಏನಿದೆ ಅಲ್ವಾ, ಈ ಒಂದು ಆ್ಯಸಿಡ್ ದ್ರಾವಣ ಏನಿರುತ್ತಲ್ವಾ, ಅದು ಈ ನೀಲಿ ಲಿಟ್ಮಸ್ ಅನ್ನ ರೆಡ್ ಲಿಟ್ಮಸ್ ಆಗಿ ಬಣ್ಣಕ್ಕೆ ತಿರುಗಿಸ್ತದೆ. ಯಾವುದನ್ನ ಬ್ಲೂ ಇರೋದನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತದೆ. ಯಾವುದು? ಈ ಆ್ಯಸಿಡ್ ಅನ್ನೋದು. ಹಾಗಾದ್ರೆ ಬೇಸ್ ಏನ್ ಮಾಡುತ್ತೆ ಸರ್? ಏನಿಲ್ಲ, ಜಸ್ಟ್ ಉಲ್ಟಾ. ಬೇಸ್ ಏನಿದೆ ಅಲ್ವಾ, ಈ ಬೇಸ್ ಏನು ಮಾಡುತ್ತೆ? ರೆಡ್ ಲಿಟ್ಮಸ್ ಅನ್ನ ಈ ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಹೀಗೆ ನೆನ್ಪಿಟ್ಕೊಳ್ಳಿ, ಇದು ಈಸಿಯಾಗಿ ನೆನಪುಳಿತದೆ. ಸೊ ಇಲ್ಲ ಅಂತಂದ್ರೆ ಜಸ್ಟ್ ಒಂದು ನೆನ್ಪಿಟ್ಕೊಳ್ಳಿ, ಯಾವುದು? ಆ್ಯಸಿಡ್ ಈ ಬ್ಲೂ ಲಿಟ್ಮಸ್ಸಿಂದ ರೆಡ್ ಲಿಟ್ಮಸ್ಗೆ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ABR ಅಂತ ಒಂದು ನೆನ್ಪಿಟ್ಕೊಳ್ಳಿ ಸಾಕು. ಇಲ್ಲ ಅಂತಂದ್ರೆ ನೀವು ಕನ್ನಡದಲ್ಲಿ ನೆನ್ಪಿಟ್ಕೊಳ್ತೀರಾ. ಓಕೆ, ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ. ಕನ್ನಡದಲ್ಲಿ ಏನೋ ಸಮ್ ಕೋಡ್ ಇದೆ ಅನ್ಸುತ್ತೆ. ಅನಿಕೆ ಅಂತ ಏನೋ ಇರ್ಬೋದು, ಐ ಥಿಂಕ್. ಅನಿಕೆ ಅಂತಂದರೆ ಆ್ಯಸಿಡ್ ಅಂತ ಹೇಳ್ತೀವಿ, ಆಮ್ಲ ಅಂತ ಹೇಳ್ತೀವಿ. ಅಂತಂದರೆ ನೀಲಿ ಅಂತ ಹೇಳ್ತೀವಿ, ಕೆ ಅಂದರೆ ಕೆಂಪು ಅಂತ ಹೇಳ್ತೀವಿ. ಸರಿನಾ? ಅನಿಕೆ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ ABR ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಜಸ್ಟ್ BR ಅಂತಂದ್ರೆ ನೆನಪು ಬಂತು, ಅದು ಏನಂತ ನೆನಪು ಬರುತ್ತೆ ಅಂತಂದ್ರೆ ಹಾಗೆ ನೆನ್ಪಿಟ್ಕೊಳ್ಳಿ. ವಾಟ್ ಎವರ್ ನೆನ್ಪಿಟ್ಕೊಳ್ಳಿ. ಈ ಒಂದು ಟಾಪಿಕ್ ಏನಿದೆ ಅಲ್ವಾ, ಇದ್ರ ಮೇಲೆ ಒಂದು ಕ್ವಶನ್ ನಿಮಗೆ ಯಾವುದೋ ಒಂದು ಶಿಫ್ಟಲ್ಲಿ ಸಿಕ್ಕೇ ಸಿಗುತ್ತೆ. ಯಾಕೆಂತಂದರೆ ಈ ಟಾಪಿಕ್ ಮೇಲೆ ಆಲ್ವೇಸ್ ಆ್ಯಂಡ್ ದೆನ್ ಆಲ್ಮೋಸ್ಟ್ ಕೇಳ್ತಾನೆ ಬಂದಿದ್ದಾನೆ RRB ಡಿ ಗ್ರೂಪ್ ಎಕ್ಸಾಮಲ್ಲಿ. ಸರಿನಾ? ಸೊ ಈ ಒಂದು ಟಾಪಿಕ್ ನೀವು ಯಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಲ್ವಾ, ಈ ಟಾಪಿಕ್ ನಿಮಗೆ ಈಸಿ ಅನ್ಸುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಸಸ್ಯಗಳಲ್ಲಿನ ಸಂವೇದನಾಶೀಲತೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಕ್ವಶನ್ ನೋಡಕ್ಕೆ ಓಕೆ ದೊಡ್ಡದಾಗಿ ಕಾಣಿಸ್ತಾ ಇರಬಹುದು. ಸರಿನಾ? ಕ್ವಶನ್ ಹೆವಿ ಈಸಿ ಇದೆ. ಏನಿದೆ ಕ್ವಶನ್ ಅಲ್ಲಿ? ಆಪ್ಷನ್ ಏನು ಕೊಟ್ಟಿದ್ದಾನೆ? ಸಸ್ಯಗಳು ಮಾಹಿತಿಯನ್ನು ಸಾಗಿಸಲು ವಿಶೇಷ ನರ ಅಂಗಾಂಶಗಳನ್ನು ಹೊಂದಿವೆ ಅಂತ ಕೊಟ್ಟಿದ್ದಾನೆ. ಹೌದಾ? ಓಕೆ. ಅಂಡ್ ದೆನ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ? ಸಸ್ಯಗಳು ಬೆಳಕಿನ ಮೂಲದ ಕಡೆಗೆ ಬೆಳೆಯುವ ಮೂಲಕ ದ್ಯುತಿವರ್ತನೆಯನ್ನು ಪ್ರದರ್ಶಿಸುತ್ತವೆ. ಹೌದು, ಸೂರ್ಯಕಾಂತಿ ಯಾವ ಕಡೆ ಸೂರ್ಯ ಇರ್ತಾನಲ್ವಾ, ಯಾವ ಕಡೆ ಬೆಳಕಿರುತ್ತಲ್ವಾ, ಅದು ಹಾಗೆ ತಿರುಗಿ ನಿಲ್ಲಲ್ವಾ? ಓಕೆ, ನಿಲ್ಲುತ್ತೆ. ಓಕೆ, ಇದು ರೈಟ್ ಇದೆ. ಅಂಡ್ ದೆನ್ ಕಿಮೋಟ್ರೋಪಿಸಮ್ ಎಂದರೆ ಯಾವುದು? ಕಿಮೋಟ್ರೋಪಿಸಮ್ ಎಂದರೆ ಸಸ್ಯಗಳು ತಮ್ಮ ಪರಿಸರದಲ್ಲಿನ ರಾಸಾಯನಿಕ ಪ್ರಚೋದನೆಗಳಿಗೆ ಬೆಳವಣಿಗೆಯ ಪ್ರತಿಕ್ರಿಯೆ ನೀಡುವುದು. ಹೌದು. ಓಕೆ, ಹಳ್ಳಿಯಲ್ಲಿ ಬೆಳೀತಕ್ಕಂತಹ ಸಸ್ಯಗಳು ಬೆಳೀತಕ್ಕಂಥದ್ದೇ ಬೇರೆ ಆಗುತ್ತೆ. ಆ್ಯಂಡ್ ದೆನ್ ಸಿಟಿಯಲ್ಲಿ ಈ ಕಾರ್ಖಾನೆಗಳ ಅಕ್ಕಪಕ್ಕ ಬೆಳೀತಾವಲ್ವ ಗಿಡಗಳು, ಅವುಗಳು ಬೆಳೆಯೋದೇ ಬೇರೆ ಆಗುತ್ತೆ. ಯಾಕೆ ಅಂತಂದರೆ ಇದೇ ಕಿಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಅಲ್ಲಿ ಇರ್ತಕ್ಕಂತಹ ರಾಸಾಯನಿಕಗಳಿಗೆ ಅವು ಒಗ್ಗೂಡ್ತವೆ. ಓಕೆ, ಅದಕ್ಕೆ ತಕ್ಕ ಹಾಗೆ ಅವು ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವುದು? ಈ ಒಂದು ಸಸ್ಯಗಳು ಅಥವಾ ಗಿಡಗಳು ಅಂತ ಹೇಳ್ತೀವಿ. ಸರಿನಾ? ಇದು ಸಹ ಸರಿಯಾಗಿದೆ. ಯಾವುದಕ್ಕೆ? ಈ ಕಿಮೋಟ್ರೋಪಿಸಮ್ಗೆ ಮೀನಿಂಗ್ ಇದು ಸರಿಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳಿಕೆ ಡಿ ಏನು ಕೊಟ್ಟಿದ್ದಾನೆ ಅಂದರೆ, ಸ್ಪರ್ಶಾನುವರ್ತನೆ ಎಂದರೆ ಸ್ಪರ್ಶ ಅಥವಾ ದೈಹಿಕ ಸಂಪರ್ಕಕ್ಕೆ ಸಸ್ಯಗಳ ಪ್ರತಿಕ್ರಿಯೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್, ಇದು ಹೇಗೆ ಸರ್ ದೈಹಿಕ ಸಂಪರ್ಕ? ಇದು ಪ್ರಾಣಿಗಳಷ್ಟೇ ಅಲ್ವಾ? ಮುಟ್ಟಿದರೆ ಮುನಿ ಸಸ್ಯ ಕೇಳಿದಿರಾ? ಓಕೆ, ಮುಟ್ಟಿದ್ರ ಮುನಿ. ಇವಾಗ ಅಲ್ಲಿ ನೀವು ಟೂರ್ ಎಲ್ಲ ಹೋದಾಗ ನೀವು ಮುಟ್ತಾ ಹೋಗಿರ್ತೀರ, ಇಲ್ಲ ಅಂದರೆ ಇಲ್ಲೇ ಸಿಗುತ್ತೆ, ನಮ್ಮ ಅಕ್ಕಪಕ್ಕವೂ ಸಹ ಆಗಿರುತ್ತೆ, ಕೆಲವೊಂದು ಸ್ಕೂಲ್ಗಳಲ್ಲೂ ಸಹ ಹಾಕಿರ್ತಾರೆ. ಅದು ಟಚ್ ಮಾಡಿದಾಗ ಅದು ಮುದುಡ್ಕೊಳ್ಳುತ್ತೆ ತಾನೆ. ಆ್ಯಂಡ್ ದೆನ್ ಈ ಹೂಜಿ ಗಿಡಗಳಾಗಿರಲಿ, ಆ್ಯಂಡ್ ದೆನ್ ಈ ಕೀಟಹಾರಿ ಸಸ್ಯಗಳಾಗಿರಲಿ, ಅಲ್ಲಿ ಜಸ್ಟ್ ಒಂದು ಬೆರಳಿಟ್ಟು ನೋಡಿ ನೀವು, ಆಟೋಮೆಟಿಕ್ ಅದು ಮುಚ್ಕೊಳ್ಳುತ್ತೆ ತಾನೆ. ಮೀನ್ಸ್ ಅದು ನಮ್ಮ ಒಂದು ಬೆರಳನ್ನು ಒಂದು ಸ್ವಲ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ತಾನೆ. ಸೊ ಅದನ್ನು ಹೇಳ್ತೀವಿ. ಸೊ ಇದು ಸಹ ಸರಿಯಾಗಿದೆ. ಸೊ ಸ್ಪರ್ಶಾನುವರ್ತನೆ ಎಂದರೆ ಸ್ಪರ್ಶ ಅಥವಾ ದೈಹಿಕ ಸಂಪರ್ಕಕ್ಕೆ ಸಸ್ಯಗಳ ಪ್ರತಿಕ್ರಿಯೆಯಾಗಿದೆ. ಓಕೆ, ಅದಕ್ಕೂ ಸಹ ಟಚ್ ಮಾಡಿದಾಗ ಓಕೆ ಏನೋ ಒಂದು ಅನಿಸ್ತದೆ. ಓಕೆ, ಅದು ಸಹ ಏನು ಅಂತಂದರೆ ನಮಗೆ ತಿನ್ನಕ್ಕೆ ಟ್ರೈ ಮಾಡ್ತದೆ, ಯಾವುದು? ಸಸ್ಯ ಅನ್ನೋದು. ಸೊ ಹಾಗಾದರೆ ಸರ್ ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಸೊ ಸರಿ ಇಲ್ಲದ್ದು ಯಾವುದು ಅಂತ ಕೇಳಿದಾನೆ, ತಪ್ಪಾಗಿರೋದು ಯಾವುದು ಅಂತ ಕೇಳಿದಾನೆ. ಸೊ ಅವಾಗ ನಾವು ಹೇಳಬೇಕಾಗುತ್ತೆ, ಸಸ್ಯಗಳು ಮಾಹಿತಿಯನ್ನು ಸಾಗಿಸಲು ವಿಶೇಷ ನರ ಅಂಗಾಂಶಗಳನ್ನು ಹೊಂದಿಲ್ಲ. ಓಕೆ, ನಮ್ಮಷ್ಟು ಅದು ಮಾತಾಡೋದಿಲ್ಲ. ಇವಾಗ ನೋಡಿ, ನಾನು ಸುಮ್ಮನೆ ಮಾತಾಡ್ತಾ ನಿಂತ್ರೆ ಇಷ್ಟು ಮಾತಾಡ್ತೆ. ಸೊ ನಾನಿಷ್ಟು ಮಾತಾಡೋಷ್ಟು ಗಿಡ ಮಾತಾಡಲ್ಲ. ಸೊ ಅದಕ್ಕೇನು ಯಾವಾಗಲೂ ಒಂದ್ಸರಿ ಕಳಿಸ್ತಿರ್ತದೆ ಸಿಗ್ನಲ್ಗಳನ್ನು. ಸೊ ಅದು ಹಾರ್ಮೋನುಗಳು ಹಾಗೆ ರಾಸಾಯನಿಕ ಕ್ರಿಯೆಗಳ ಮೂಲಕ ಅದು ಅದರ ಒಂದು ಮಾಹಿತಿಯನ್ನು ಹೊಂದಿಸ್ತದೆ, ಅದರ ಒಂದು ಮಾಹಿತಿಯನ್ನು ಕಳಿಸ್ತದೆ. ಯಾವುದು? ಸಸ್ಯಗಳು ಅಂತ ಹೇಳ್ತೀವಿ. ಮನುಷ್ಯರಿಗೇನಿದೆ ಅಲ್ವಾ, ವಿಶೇಷ ನರ ವ್ಯವಸ್ಥೆ ಇದೆ ಮನುಷ್ಯರಿಗೆ ಮಾತ್ರ. ಯಾಕಂದರೆ ಜಾಸ್ತಿ ಮಾತಾಡ್ತೀಯ ಮನುಷ್ಯ, ನೀನು ಇಟ್ಕೊ ಒಂದು ನರ ವ್ಯವಸ್ಥೆ ಅಂತ ದೇವರು ನಮಗೆ ಹಾಕಿ ಕಳಿಸ್ಬಿಟ್ಟಿದ್ದಾನೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆ, ಸೊ ಈ ರೀತಿಯ ಹೇಳಿಕೆಗಳ ವೈಸ್ ಪ್ರಶ್ನೆಗಳು ಸಹ ಬರ್ತಾವೆ ಅನ್ನೋದು ನಿಮಗೆ ಅರಿವಿನಲ್ಲಿರಲಿ. ಓಕೆ, ಇದನ್ನು ನೋಡ್ಕೊಳ್ಳಿ. ಸೊ ಈ ಒಂದು ಟಾಪಿಕ್ ನೀವು ನೋಡ್ಕೊಂಡಿಲ್ವಾ? ಓಕೆ, ಸೊ ಈ ಥರ ಕ್ವಶನ್ ಬಂತು ಅಂದರೆ ಆಲ್ಮೋಸ್ಟ್ ಈಸಿ ಕ್ವಶನ್ಗಳೇ ಇರ್ತವೆ. ಯಾವುದು ನೋಡೋಕ್ಕೆ ದೊಡ್ಡದಾಗಿರುತ್ತಲ್ವಾ, ಆ ಒಂದು ಕ್ವಶನ್ ಟಾಪಿಕ್ ಮೇಲೇ ಕೇಳಿರ್ತಾನೆ, ಎಕ್ಸಾಕ್ಟ್ ಟಾಪಿಕ್ ಮೇಲೆ ಕೇಳಿರ್ತಾನೆ. ಸೊ ನೀವು ಟಾಪಿಕ್ ಓದ್ಕೊಂಡಿದ್ದೀರಾ, ಮುಗಿಯುತ್ತೆ. ನಿಮಗೆ ಅದ್ರ ಬಗ್ಗೆ ಗೊತ್ತಿದೆಯಾ, ಮುಗಿಯುತ್ತೆ. ಅದು ಕ್ವಶನ್ ನೀವು ಅಟೆಂಪ್ಟ್ ಮಾಡಿ ಸಿಗುತ್ತೆ ನಿಮಗೆ ಒಂದು ಮಾರ್ಕ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಓಕೆ, 4ನೇ ಪ್ರಶ್ನೆ, ಇಂಗಾಲದ ಸಂಯುಕ್ತ ದಹನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಆಯ್ಕೆಯು ಸರಿ ಇದೆ ಅಂತ ಕೊಟ್ಟಿದ್ದಾನೆ. ಈ ಇಂಗಾಲ ಏನಿದೆ ಅಲ್ವಾ, ಕಾರ್ಬನ್ ಏನಿದೆ ಅಲ್ವಾ, ಆ ಒಂದು ಕಾರ್ಬನ್ನ ಒಂದು ಕಾಂಪೌಂಡ್ ದಹನವಾದಾಗ ಯಾವ್ದ್ಯಾವ್ದು ಸರಿ ಇದೆ ಇದರಲ್ಲಿ ಅಂತ. ಆಮ್ಲಜನಕವಿಲ್ಲದೆ ಉರಿಯುತ್ತದೆ. ಸರ್, ಆಮ್ಲಜನಕವಿಲ್ಲದೆ ನಾವು ಉರಿಯಲ್ಲ. ಇಂಗಾಲ ಹೇಗೆ ಉರಿತಿರಬಹುದು? ಉರಿಯಲ್ಲ. ಸೊ ಇದು ರಾಂಗ್ ಇದೆ. ಆ್ಯಂಡ್ ದೆನ್ ನೀರನ್ನು ಎಂದಿಗೂ ಉತ್ಪಾದಿಸುವುದಿಲ್ಲ. ಹೌದು ಸರ್, ಅದು ನೀರನ್ನು ಉತ್ಪಾದಿಸಲ್ಲ, ನೀರನ್ನು ಉತ್ಪಾದಿಸ್ತದೆ ಅದು. ಸರಿನಾ? ಸೊ ಇದು ಸಹ ರಾಂಗ್ ಇದೆ. ಯಾಕೆ ಅಂತಂದರೆ ಅದು ನೀರನ್ನು ಉತ್ಪಾದಿಸ್ತದೆ.
ಯಾವುದು ಕಾರ್ಬನ್ ಏನಿದೆ ಅಲ್ವಾ ಅದು ಸುಟ್ಟಾಗಲೂ ಸಹ ನೀರನ್ನು ಉತ್ಪಾದಿಸುತ್ತದೆ, ಕಾರ್ಬನ್ ಕಂಪೌಂಡ್. ಆ್ಯಂಡ್ ದೆನ್ ಯಾವಾಗಲೂ ಇಂಗಾಲದ ಮೋನಾಕ್ಸೈಡನ್ನು ಉತ್ಪಾದಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವಾಗಲೂ ಇಂಗಾಲದ ಮೋನಾಕ್ಸೈಡ್ ಅನ್ನೋದು ಏನಾದರೂ ಉತ್ಪಾದಿಸಿದ್ರೆ ಇವಾಗ ಕ್ಲಾಸ್ ಹೇಳಕ್ಕೆ ನಾನು ಇರ್ತಿರಲಿಲ್ಲ, ಕೇಳಕ್ಕೆ ನೀವು ಇರ್ತಾ ಇರಲಿಲ್ಲ, ಸರಿನಾ? ಸೊ ಇದು ಸಹ ರಾಂಗ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಪೂರ್ಣ ದಹನಕ್ಕಾಗಿ ಹೆಚ್ಚು ಆಮ್ಲಜನಕ ಬೇಕಾಗುತ್ತದೆ. ಹೌದು, ಇದು ಮಾತ್ರ ಸರಿಯಾಗಿದೆ, ಸರಿನಾ? ಪೂರ್ಣ ದಹನಕ್ಕಾಗಿ ಹೆಚ್ಚು ಆಮ್ಲಜನಕ ಬೇಕಾಗುತ್ತದೆ. ಅದು ಏನಾದರೂ ಅರ್ಧ ಉರಿದ್ರೆ, ಅಲ್ಪ ಪ್ರಮಾಣದಲ್ಲಿ ಅದು ಏನಾದರೂ ಉರಿದು ಅದೇನಾದರೂ ಹೊಗೆ ನಿಲ್ಲಿಸೋದು ಬಂದಾಯಿತು ಅಂತಂದರೆ ಅವಾಗ ನಾವು ಏನಂತ ಹೇಳ್ತೀವಿ ಅಂದರೆ ಅದು ಇಂಗಾಲದ ಮಾನಾಕ್ಸೈಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ನಾವು ಹೇಳಬೇಕಾಗತ್ತೆ, ಸರಿನಾ? ಯಾವುದು CO ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಬೇಕಾಗತ್ತೆ. ಇವಾಗ ವೆಹಿಕಲ್ ಟೆಸ್ಟ್ ಮಾಡಿಸ್ತಾರಲ್ವಾ, ವೆಹಿಕಲ್ ಎಮಿಷನ್ ಟೆಸ್ಟ್. ಸೊ ಏನನ್ನು ಟೆಸ್ಟ್ ಮಾಡ್ತಾರೆ ಅದರಲ್ಲಿ? ಇದೇ ಚೆಕ್ ಮಾಡ್ತಾರೆ ಅವರು. ಕಾರ್ಬನ್ ಮೊನಾಕ್ಸೈಡೇ ಚೆಕ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಕೆಟ್ಟದ್ದಲ್ಲ, ಕಾರ್ಬನ್ ಮೊನಾಕ್ಸೈಡ್ ಕೆಟ್ಟದ್ದು. ಇವಾಗ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಸೊ ಹಾಗೆ ಅವರು ಅಲ್ಲೇ ಡೆತ್ ಆದರು ಅಂದರೆ ಸಾಕಷ್ಟು ನ್ಯೂಸ್ಗಳನ್ನು ನೋಡಿರ್ತೀರ ನೀವು. ಯಾಕೆ ಅವರು ಡೆತ್ ಆದರು? ಈ ಬಾತ್ರೂಮಲ್ಲಿ ನೀರು ಕಾಸೋಕ್ಕೆ ಅಂತ ಇಟ್ಕೊಂಡಿರ್ತೀರಲ್ವಾ, ಸೊ ಅದರಲ್ಲಿ ಯಾವ ಒಂದು ಅನಿಲ ಇರ್ತದೆ ಅಂತಂದರೆ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಸರಿನಾ? ಆ ಒಂದು ಕಾರ್ಬನ್ ಮೊನಾಕ್ಸೈಡ್ ಏನಾದರೂ ಲೀಕೇಜ್ ಆಯಿತು ಅಂತಂದರೆ ಓಕೆ, ಆಲ್ಮೋಸ್ಟ್ ಬಾತ್ರೂಮ್ಗಳಿಗೆ ಕಿಟಕಿಗಳು ಇರುವುದಿಲ್ಲ, ಆ್ಯಂಡ್ ದೆನ್ ಡೋರ್ ಸಹ ಲಾಕ್ ಆಗಿರುತ್ತೆ. ಅದು ಒಳಗಡೆನೆ ಏನು ಮಾಡುತ್ತೆ, ನಮ್ಮ ದೇಹದ ರಕ್ತದಲ್ಲಿ ಸೇರಿಕೊಳ್ಳುತ್ತೆ. ಓಕೆ, RBCಯ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡುತ್ತೆ. ಈ RBCಯ ಕೆಲಸ ಏನಿರುತ್ತೆ, ಆಮ್ಲಜನಕವನ್ನು ಸಾಗಿಸುವುದು. ಎಲ್ಲಿಂದ? ಶ್ವಾಸಕೋಶಕ್ಕೆ ಬಂದು ಶ್ವಾಸಕೋಶದಿಂದ ಈ ಒಂದು ಆಮ್ಲಜನಕವನ್ನು ತೆಗೆದುಕೊಂಡು ಹೋಗಿ ದೇಹದ ಎಲ್ಲ ಭಾಗಗಳಿಗೆ ಕೊಡೋದ್ರ ಕೆಲಸ ಯಾವುದು ಅಂತಂದ್ರೆ ಈ ಒಂದು ಟ್ರಾವೆಲರ್ ಡೆಲಿವರಿ ಕೆಲಸ ಯಾರು ಮಾಡ್ತಾರೆ ಅಂದ್ರೆ RBC ಅವ್ರು ಮಾಡ್ತಾರೆ. ಓಕೆ, ಇವಾಗ ನಾನು ಒಂದು ಆರ್ಡರ್ ಮಾಡಿದ್ದೀನಿ, ಅವಾಗ ಸೆಲ್ ಹೇಳುತ್ತೆ ನಮ್ಮ ಕಾಲಿನ ಸೆಲ್ಸ್ ಇಲ್ಲ ಅಂತಂದ್ರೆ ನಮ್ಮ ಬ್ರೈನ್ ಸೆಲ್, ಓಕೆನಪ್ಪ ನಾ ಆರ್ಡರ್ ಮಾಡಿದ್ದೀನಿ 3-4 ದಿನ ಆಯಿತು, ಇನ್ನೂ ಆರ್ಡರ್ ಡೆಲಿವರಿನೇ ಬರ್ತಾ ಇಲ್ಲ. ಯಾಕೆ? ಆ ಡೆಲಿವರಿ ಬಾಯ್ ಏನು ಮಾಡ್ತಾ ಇದ್ದಾನೆ, ಈ ಒಂದು CO ಅನ್ನೋ ಬೆಸ್ಟ್ ಫ್ರೆಂಡ್ ಜೊತೆ ತಿರುಗ್ತಾ ಇದ್ದಾನೆ. ಓಕೆ, ಆತ ರಜೆ ಮಾಡಿ ಆತನ ಜೊತೆ ತಿರುಗ್ತಾ ಇದ್ದಾನೆ. ಸೊ ಅದಕ್ಕೆ ಅದು ಡೆಲಿವರಿ ಬರೋದಿಲ್ಲ. ಅದು ಡೆಲಿವರಿ ಬರಲಿಲ್ಲ ಅಂತಂದ್ರೆ ಇವಾಗ ನಾವು ಹೇಗೆ ಸಾಯ್ತೀವಲ್ವಾ, ಸೊ ಹಾಗೆ ಈ ಒಂದು ಸೆಲ್ಗಳು ಸಹ ಸಾಯ್ತವೆ. ಆ ಸೆಲ್ಗಳು ತಾವೇ ಸಾಯ್ತವ, ಸೆಲ್ಗಳೆಲ್ಲ ಸತ್ತು ಅಂತಂದ್ರೆ ನಮಗೂ ಸಹ ತೊಗೊಂಡು ಹೋಗ್ತವೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಕಿರುಬನ್ನಿ ಅಂತಂದರೆ ಬನ್ನಿ ಗಿಡ ಅಂತ ಹೇಳ್ತೀವಲ್ವ ನಾವು, ಬನ್ನಿ ಗಿಡ. ಆ ಬನ್ನಿ ಗಿಡನ, ಅದೇ ಬನ್ನಿ ತರಹದ ಗಿಡವನ್ನು ನಾವು ರಾಜಸ್ಥಾನದಲ್ಲಿ ಖೇಜ್ರಿ ಅಂತ ಕರಿತೀವಿ, ಸರಿನಾ? ಆ ಖೇಜ್ರಿ ಮರಗಳ ರಕ್ಷಣೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅಂತ ಕೊಟ್ಟಿದ್ದಾರೆ, ಸರಿನಾ? ಯಾರು ಖೇಜ್ರಿ ಮರಗಳ ರಕ್ಷಣೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು? ಸುನಿತಾ ದೇವಿ ಅವರ. ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿ, ಇಲ್ಲಿ ಯಾಕೆ ಬರ್ತಾರೆ, ಪರಿಸರದಲ್ಲಿ ಬರುವುದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್, ಅಮೃತಾದೇವಿ ಬಿಷ್ಣೋಯ್ ಅಂತ ಕೊಟ್ಟಿದ್ದಾರೆ, ಸವಿತಾದೇವಿ ಬಿಷ್ಣೋಯ್ ಅಂತ ಕೊಟ್ಟಿದ್ದಾರೆ, ಸುನಿತಾ ವಿಲಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಸುನಿತಾ ವಿಲಿಯಮ್ಸ್ ಎಲ್ಲಿಂದ ಎಲ್ಲಿಗೆ, ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಅಲ್ವಾ? ಸೊ ಇದು ಸಹ ಆಗೋದಿಲ್ಲ, ಆ್ಯಂಡ್ ದೆನ್ ಇದು ಸಹ ಆಗೋದಿಲ್ಲ. ಸೊ ಉಳಿದಿರೋ ಬಿಷ್ಣೋಯಿಗಳಲ್ಲೇ ಒಬ್ರು ಆಗಿರಬೇಕು. ಓಕೆ, ಇವಾಗ ರೀಸೆಂಟಾಗಿ ನೀವು ಬಿಷ್ಣೋಯ್ ಸಾಕಷ್ಟು ಸರಿ ಕೇಳಿರ್ತೀರ. ಓಕೆ, ಸೊ ಇದರಲ್ಲೇ ಒಬ್ರು ಆಗಿರಬೇಕು. ಯಾರಾಗಿದ್ದಾರೆ? ಈ 1730ರಲ್ಲಿ, ಯಾವಾಗ 1730ರಲ್ಲಿ ಖೇಜ್ರಿ ಮರಗಳ ಸಂರಕ್ಷಣೆಗೆ ಅಮೃತಾದೇವಿ ಬಿಷ್ಣೋಯ್ ಅವರು ಏನಿದಾರಲ್ವಾ, ಅವರ ಅಮೃತದಂತಹ ಪ್ರಾಣವನ್ನು ನಮ್ಮ ದೇಶಕ್ಕೆ ಹಾಗೆ ನಮ್ಮ ಒಂದು ಪರಿಸರದಕ್ಕೆ ನೀಡುವ ಕೊಡುಗೆಗೆ ಅವರು ಒಂದು ಪ್ರಾಣವನ್ನು ತೆತ್ತಿದ್ದಾರೆ. ಯಾರು? ಅಮೃತಾದೇವಿ ಬಿಷ್ಣೋಯ್ ಅವರು ಅಂತ ಹೇಳ್ತೀವಿ. ಸೊ ಹಾಗಾದರೆ ಇವರ ಜೊತೆಗೆ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದರು ಅದನ್ನು ಕೇಳಿದನೇ ಪ್ರಶ್ನೆ, ಸರಿನಾ? ಹೇಳ್ಬೋದಾ? ಎಷ್ಟು ಜನ ಇವರ ಜೊತೆ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ? 363 ಜನ ಇವ್ರ ಜೊತೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ಯಾರು? ಈ ಅಮೃತಾದೇವಿ ಬಿಷ್ಣೋಯ್ ಅವರ ಜೊತೆ ಎಷ್ಟು ಜನ ಪ್ರಾಣ ತ್ಯಾಗ ಮಾಡ್ತಾರೆ 1730ರಲ್ಲಿ ಈ ಒಂದು ಖೇಜ್ರಿ ಮರಗಳ ಸಂರಕ್ಷಣೆಗೆ ಆಗಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 363 ಜನರು ಅಂತ. ಯಾವ ರಾಜ್ಯದಲ್ಲಿ? ರಾಜಸ್ಥಾನ ರಾಜ್ಯ ಅಂತ ಹೇಳ್ತೀವಿ, ಸರಿಯಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಸರ್ ಇದು GK ಕ್ವಶನ್ ಅಲ್ಲ, ಇಲ್ಲಿ ಯಾಕೆ ಸೈನ್ಸಲ್ಲಿ ಯಾಕೆ ಬಂದಿದೆ? ಪರಿಸರ ವಿಜ್ಞಾನ ಅಂತ ಇದೆ ಅಲ್ವಾ, ಸರಿಯಾ? ಸೊ ಎನ್ವೈರ್ನ್ಮೆಂಟ್ ಸೈನ್ಸ್ ಅಂತ ಇದೆ ಅಲ್ವಾ. ಸೊ ಎನ್ವೈರ್ನ್ಮೆಂಟ್ ಸೈನ್ಸ್ ಇಂಡೈರೆಕ್ಟ್ಲಿ ಇದರಲ್ಲಿ ಬರುತ್ತೆ, ಸೈನ್ಸ್ ಅಲ್ಲೇ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಈ ಪ್ರಶ್ನೆ ಬಂದಿದೆ, ಸರಿನಾ? ಸೊ ಇದ್ರ ಮೇಲೆ ನಿಮ್ಗೆ ಕೇಳಬಹುದು. ಸೊ ನಿಮಗೆ ಒಂದು ಏನು ಅರ್ಥ ಆಗಬೇಕು ಅಂತಂದ್ರೆ, ಓಕೆ, ಪರಿಸರ ವಿಜ್ಞಾನದ ಮೇಲೆ ಎನ್ವೈರ್ನಮೆಂಟಲ್ ಸೈನ್ಸ್ ಮೇಲೂ ಸಹ ಪ್ರಶ್ನೆಗಳನ್ನ ಕೇಳ್ತಾನೆ, ಅದನ್ನು ನಾನು ನೋಡ್ಕೊಳ್ಬೇಕು. ಓಕೆ, ಅಪ್ಪಿಕೋ ಚಳುವಳಿ ಆಗಿರಲಿ, ಚಿಪ್ಕೋಳ್ ಚಳುವಳಿ ಆಗಿರಲಿ, ನರ್ಮದಾ ಮೂಮೆಂಟ್ ಆಗಿರಲಿ, ನರ್ಮದಾ ಬಚಾವೋ, ಸರಿನಾ? ಸೊ ಇವೆಲ್ಲವೂ ಸಹ ನಾನು ನೋಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಲಿ, ಸರಿನಾ? ಅದೆಲ್ಲವೂ ಸಹ ನೆನ್ಪಿಟ್ಕೊಳ್ಳಿ. ಈ ಚಿಪ್ಕೋ ಚಳುವಳಿ ಯಾವಾಗ? 1973 ಅಂತ ಹೇಳ್ತೀವಿ. ಅಪ್ಪಿಕೋ ಯಾವಾಗ? ಇದಾದ ನಂತರ ನೆಕ್ಸ್ಟ್ ಒಂದು 10 ವರ್ಷಕ್ಕೆ ಯಾವಾಗ? 1983 ಅಂತ ಹೇಳ್ತೀವಿ, ಸರಿನಾ? ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ನಿಮಗೆ ಕೇಳಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಪೀನ ದರ್ಪಣದಿಂದ ಮೂಡುವ ಪ್ರತಿಬಿಂಬವು ಯಾವಾಗಲೂ ಏನಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಪೀನ ದರ್ಪಣ, ಪೀನ ಅಂತಂದ್ರೆ ಏನಂತ ಹೇಳ್ತೀವಿ? ಕಾನ್ವೆಕ್ಸ್ ಅಂತ ಹೇಳ್ತೀವಿ. ಈ ಒಂದು ಕಾನ್ವೆಕ್ಸ್ ದರ್ಪಣದಿಂದ ಮೂಡುವ ಪ್ರತಿಬಿಂಬವು ಯಾವಾಗಲೂ ಏನಾಗಿರ್ತದೆ ಇದು? ಆಪ್ಷನ್ ಏನು ಕೊಟ್ಟಿದ್ದಾನೆ? ತಲೆ ಕೆಳಗಾದ ಮತ್ತು ಚಿಕ್ಕದಾದ ಅಂತ ಕೊಟ್ಟಿದ್ದಾನೆ. ಪೀನ ದರ್ಪಣ, ಸರಿನಾ? ತಲೆ ಕೆಳಗಾದ ಚಿಕ್ಕದಾದ ಇರುತ್ತಾ? ಹೌದು, ಚಿಕ್ಕದಾದ ಇರುತ್ತೆ, ಬಟ್ ತಲೆ ಕೆಳಗಾದದ್ದು ಇರುವುದಿಲ್ಲ. ಆ್ಯಂಡ್ ದೆನ್ ತಲೆ ಕೆಳಗಾದ ಮತ್ತು ವಸ್ತುವಿನ ಗಾತ್ರ ಹೊಂದಿರುವುದಿಲ್ಲ. ಆ್ಯಂಡ್ ದೆನ್ ನೇರ ಮತ್ತು
ವಸ್ತುವಿನ ಗಾತ್ರವನ್ನು ಹೊಂದಿರುವುದಿಲ್ಲ. ಸೊ ಅದು ಏನಾಗಿರುತ್ತೆ ಅಂತಂದ್ರೆ ನೇರವಾಗೇ ಇರುತ್ತೆ, ಬಟ್ ಚಿಕ್ಕದಾಗಿರುತ್ತೆ. ಸರಿನಾ? ಈ ಒಂದು ಪೀನ ದರ್ಪಣದಲ್ಲಿ ವಸ್ತು ಹೇಗಿರುತ್ತಲ್ವಾ, ಅದು ನೇರವಾಗಿರುತ್ತೆ, ಬಟ್ ಅದು ಚಿಕ್ಕದಾಗಿ ಕಂಡು ಬರ್ತದೆ. ಸರಿಯಾ? ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಒಂದು ಗೋಳೀಯ ದರ್ಪಣದ ವರ್ಧನೆ ಎಂ ಅನ್ನು ಎಂ ಈಕ್ವಲ್ಸ್ ಮೈನಸ್ ವಿ ಬೈ ಯು ಎಂದು ನೀಡಲಾಗಿದ್ದು, ವಿ ಮತ್ತು ಯು ಕ್ರಮವಾಗಿ ಪ್ರತಿಬಿಂಬ ಮತ್ತು ವಸ್ತುವಿನ ದೂರವಾಗಿವೆ. ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಗಳು: ಋಣಾತ್ಮಕ ವರ್ಧನೆ ಎಂದರೆ ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿದೆ ಎಂದರ್ಥ. ಆಪ್ಷನ್ ಬಿ, ನಿಮ್ನ ದರ್ಪಣಗಳಿಗೆ ವರ್ಧನೆಯು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ವೇಳೆ ಎಂ ಮೀನ್ಸ್ ವರ್ಧನೆ ಲೆಸ್ ದೆನ್ 1 ಎಂದರೆ ಪ್ರತಿಬಿಂಬ ಚಿಕ್ಕದಾಗಿದೆ ಎಂದರ್ಥ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಹೇಳಿಕೆ ಡಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಧನಾತ್ಮಕ ವರ್ಧನೆ ಎಂದರೆ ಪ್ರತಿಬಿಂಬ ಸತ್ಯ ಮತ್ತು ತಲೆ ಕೆಳಗಾಗಿದೆ ಎಂದರ್ಥ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಒಂದು ವೇಳೆ ಈ ವರ್ಧನೆ ಏನಿದೆ ಅಲ್ವಾ, ಅದು ಲೆಸ್ ದೆನ್ 1 ಆಗಿದ್ದರೆ ಪ್ರತಿಬಿಂಬ ಚಿಕ್ಕದಾಗಿದೆ ಎಂದರ್ಥ ಆಗುತ್ತದೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ಅಂತಂದರೆ, ವಿಜ್ಞಾನಿಯೊಬ್ಬರು 4 ವಿಧದ ದ್ರಾವಣಗಳನ್ನು ತಯಾರಿಸುತ್ತಾರೆ ಮತ್ತು ಅವುಗಳ pH ಮೌಲ್ಯಗಳನ್ನು ಅಳೆಯುತ್ತಾರೆ. ಓಕೆ, pH ಮೌಲ್ಯ ಏನೇನಿದೆ? ಈ pH ಮೌಲ್ಯ ಪಿ ಏನಿದೆ ಅಂತಂದರೆ pH ಮೌಲ್ಯ 3 ಇದೆ. ಆ್ಯಂಡ್ ದೆನ್ ಕ್ಯೂದು pH ಮೌಲ್ಯ ಎಷ್ಟಿದೆ ಅಂತಂದರೆ 7 ಇದೆ. ಓಕೆ, ಆರ್ದು pH ಮೌಲ್ಯ 9 ಇದೆ. ಹಾಗಾದರೆ ಎಸ್ pH ಮೌಲ್ಯ ಎಷ್ಟಿದೆ ಅಂದರೆ 13 ಇದೆ. ಸರಿನಾ? ಪಿ ಎಚ್ ಸ್ಕೇಲ್ ನಿಮಗೆ ಗೊತ್ತಿರುತ್ತೆ. ಏನು ಪಿ ಎಚ್ ಸ್ಕೇಲ್ ಇದೆ? ಓಕೆ, 0ಯಿಂದ ಎಷ್ಟರವರೆಗೆ ಇರುತ್ತೆ? 14ರವರೆಗೂ ಇರುತ್ತೆ. ಇಲ್ಲಿ 7ನೇ ಪಾಯಿಂಟ್ ಏನಿದೆಯಲ್ವ, ಇದನ್ನು ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. 7ಕ್ಕಿಂತ ಜಾಸ್ತಿ ಪಿ ಎಚ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಈ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಹಾಗಾದರೆ 7ಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವೇನು ಹೇಳ್ತೀವಿ? 0ಯಿಂದ 7ರವರೆಗೆ ಇತ್ತು ಅದರ ಪಿ ಎಚ್ ಅಂತಂದರೆ ಅದನ್ನು ನಾವು ಆಮ್ಲ ಅಂತ ಕರಿತೀವಿ. ಏನಂತ ಕರಿತೀವಿ? ಆಮ್ಲ ಅಂತ ಕರಿತೀವಿ. ಇದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ. ಸರಿನಾ? ಸೊ ಹಾಗಾದರೆ 0 ಏನಾದರೂ ಇತ್ತು ಒಂದರದು ಅಂತಂದರೆ ಅದು ಜಾಸ್ತಿ ಆಮ್ಲ ಆಗಿರುತ್ತಾ, ಅಥವಾ 6 ಇತ್ತಂದರೆ ಅದು ಜಾಸ್ತಿ ಆಮ್ಲವಾಗಿರುತ್ತಾ? ಆಮ್ಲ ಯಾವುದಿರುತ್ತೆ? ಅದರ ಒಂದು ಇಂಟೆನ್ಸಿಟಿ ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಸೊ ಈ 0 ಏನಿರುತ್ತಲ್ವ ಅದು ಜಾಸ್ತಿ ಆಮ್ಲೀಯವಾಗಿರುತ್ತೆ. ಈ 6 ಅನ್ನೋದೇನಿದೆ ಅಲ್ವಾ ಕಡಿಮೆ ಆಮ್ಲೀಯವಾಗಿರುತ್ತೆ. ಸೊ ಈ 7 ಅನ್ನುವ ನಂಬರ್ ಬಿಟ್ಟು ಹೀಗೆ ಈ ಆರೋ ಮಾರ್ಕಲ್ಲಿ ಆ್ಯಂಡ್ ದೆನ್ ಈ ಆರೋ ಮಾರ್ಕಲ್ಲಿ ಹೋದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಆರೋ ಮಾರ್ಕಲ್ಲಿ ಹೋದರೆ ಅದರ ಒಂದು ಪ್ರತ್ಯಾಮ್ಲೀಯ ಗುಣ ಏನಿದೆ ಅಲ್ವಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಮೆಗ್ನೀಷಿಯಂ ಹಾಲು ನಾವು ಕುಡಿದೀವಲ್ವಾ, ಆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಲ್ವಾ, ಸೊ ಅದರದ ಒಂದು pH ಮೌಲ್ಯ 14 ಇರುತ್ತೆ. ಸೊ ಅದನ್ನು ನಾವು ಹೈ ಪೀಕ್ ಅಂತ ಹೇಳ್ತೀವಲ್ವಾ. ಹೌದು. ಆ್ಯಂಡ್ ದೆನ್ HClದು ಓಕೆ ಬರುತ್ತಲ್ವಾ. ಓಕೆ, ಸೊ ಅದು ಸಹ ನಾವು ಹೆಚ್ಚಿಗೆ ಅಂತ ಹೇಳ್ತೀವಿ. ಸೊ ಇಲ್ಲಿ pH ಮೌಲ್ಯ ಕೊಟ್ಟಿದ್ದಾನೆ, ಅದರ ರೀತಿ ಒಂದು ನಮಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಯಾವುದು ಸರಿಯಾಗಿದೆ ಅಂತ, ಈ ದ್ರಾವಣಗಳ ಸ್ವಭಾವವನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ ಅಂತ. ಓಕೆ, ದ್ರಾವಣ ಪಿ ಆಮ್ಲ ಏನಿದೆ ಅಲ್ವಾ, ಪಿ ಆಮ್ಲೀಯವಾಗಿದೆ ಅಂತೆ. ಓಕೆ, ಪಿ ಆಮ್ಲೀಯವಾಗಿದೆ. ಓಕೆ, ಈ 7ಕ್ಕಿಂತ ಕಡಿಮೆ ಇದೆ ಪಿ ಅನ್ನೋದು. ಹೌದು, 3 ಅನ್ನೋದು ಕಡಿಮೆ ಇದೆ. ಓಕೆ, ಇದು ಆಮ್ಲೀಯವಾಗಿದೆ. ಆ್ಯಂಡ್ ದೆನ್ ದ್ರಾವಣ ಎಸ್ ಪ್ರಬಲ ಪ್ರತ್ಯಾಮ್ಲೀಯವಾಗಿದೆ. ಹೌದು, 13 ಅನ್ನೋದೇನಿದೆ ಅಲ್ವಾ ಪ್ರಬಲ ಪ್ರತ್ಯಾಮ್ಲೀಯ. 14ಕ್ಕೆ ಪಕ್ಕನಿದೆ ಅಲ್ವಾ, ಸೊ ಪ್ರಬಲವಾಗಿದೆ. ಆ್ಯಂಡ್ ದೆನ್ ಪ್ರತ್ಯಾಮ್ಲೀಯವೇ ಆಗಿದೆ. ಓಕೆ, ಇದು ಸರಿಯಾಗಿದೆ. ಸೊ ಅಲ್ಲಿ ಸರಿ ಇರೋದಕ್ಕೆ ಕೇಳಿದಾನಾತ. ಓಕೆ, ಹೇಳಿಕೆ ಒಂದೇ ಸರಿಯಾಗಿದೆ, ಇವಾಗ ಸರಿ ಆಗ್ಬಿಡ್ತು ಇವಾಗ. ಆ್ಯಂಡ್ ದೆನ್ ಹೇಳಿಕೆ 2 ಏನಿದೆ, ದ್ರಾವಣ ಕ್ಯೂ ತಟಸ್ಥ ಅಂತ ಕೊಟ್ಟಿದ್ದಾನೆ. ಹೌದು, ಕ್ಯೂ ಏನಿದೆ ಅಲ್ವಾ ತಟಸ್ಥ ಇದೆ, ನ್ಯೂಟ್ರಲ್ ಇದೆ. 7 ಅಂದರೆ ನ್ಯೂಟ್ರಲ್ ಅಂತ ಹೇಳಿದೆ. ಓಕೆ, ನ್ಯೂಟ್ರಲ್ ಇದೆ, ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ಮತ್ತು ದ್ರಾವಣ ಆರ್ ಏನಿದೆ ಅಲ್ವಾ ಹೆಚ್ಚು ಆಮ್ಲೀಯ ಅಂತ ಕೊಟ್ಟಿದ್ದಾನೆ. ದ್ರಾವಣ ಆರ್ ಅನ್ನೋದು ಹೆಚ್ಚು ಆಮ್ಲೀಯವಾಗಿದೆಯಾ? ಆಮ್ಲೀಯವಾಗಿದೆ ಆರ್ ಅನ್ನೋದು. ಅದು ಏನಾಗಿದೆ? ಅದು ಪ್ರತ್ಯಾಮ್ಲೀಯ ಆಗಿದೆ. ಸೊ ಇದು ರಾಂಗ್ ಆಗುತ್ತೆ ಅಲ್ವಾ, ಇದು ರಾಂಗ್ ಆಗುತ್ತೆ. ಆ್ಯಂಡ್ ದೆನ್ ಹೇಳಿಕೆ ಸಿ ಏನು ಕೊಟ್ಟಿದ್ದಾನೆ, ದ್ರಾವಣ ಆರ್ ತಟಸ್ಥ ಅಂತ ಕೊಟ್ಟಿದ್ದಾನೆ. ಸರ್ ಆರ್ ತಟಸ್ಥ ಅಲ್ಲ ಸರ್, ಅದು ಏನಾಗಿದೆ ಅಂದರೆ ಪ್ರತ್ಯಾಮ್ಲೀಯ ಆಗಿದೆ. ತಟಸ್ಥ ಆಗಿರಬೇಕು ಅಂದರೆ 7 ಆಗಿರಬೇಕಾಗಿತ್ತು. ಸೊ ಆರ್ ಅನ್ನೋದು 7 ಆಗಿಲ್ಲ. ಸೊ ಇದು ರಾಂಗ್ ಇದೆ. ಆ್ಯಂಡ್ ದೆನ್ ದ್ರಾವಣ ಪಿ ತಟಸ್ಥ ಅಂತ ಕೊಟ್ಟಿದ್ದಾನೆ. ಸರ್ ಇದೇ ಆಗುತ್ತೆ ಸರ್, ಇದು ಸಹ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ತಟಸ್ಥ ಇಲ್ಲ. ಯಾವುದು ಈ ಒಂದು ಪಿ ಅನ್ನೋದೇನಿದೆ ಅಲ್ವಾ ಇದು ತಟಸ್ಥ ಇಲ್ಲ, ಇದು ಆಮ್ಲೀಯವಾಗಿದೆ. ಸೊ ಇದಕ್ಕೆ ಹೇಳಿಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಹೆವಿ ಈಸಿ ಇದೆ ನೋಡಿ ಕ್ವಶನ್ ಇದು. ಈಸಿಯಲ್ಲೇ ಈಸಿ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಅದು ಯಾವುದು ಕೇಜ್ರಿ ಮರದ ನಾವು ಪ್ರಶ್ನೆ ನೋಡಿದ್ವಲ್ವಾ, ಅದು ಈಸಿ ಇದೆ ಆಲ್ಮೋಸ್ಟ್ ಇಲ್ಲಿಯವರೆಗೆ. ಓಕೆ, ಎಷ್ಟು 8 ಪ್ರಶ್ನೆ ಮಾಡ್ತೀವಲ್ವಾ, 8 ಪ್ರಶ್ನೆಗಳಲ್ಲಿ 7 ಪ್ರಶ್ನೆ, 1 ಪ್ರಶ್ನೆ ಬಿಟ್ಟು 7 ಪ್ರಶ್ನೆ ಈಸಿನೇ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ಅಂತಂದರೆ, ಡ್ಯಾಶ್ ಬೆಳಕು ಸೂರ್ಯನ ಬೆಳಕನ್ನೇ ಹೋಲುವಂತಹ ರೋಹಿತವನ್ನು ಸ್ಪೆಕ್ಟ್ರಮನ್ನು ಸೃಷ್ಟಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು ಸೂರ್ಯನ ಬೆಳಕನ್ನೇ ಹೋಲ್ತಕ್ಕಂಥ ಒಂದು ಸ್ಪೆಕ್ಟ್ರಮನ್ನು ಸೃಷ್ಟಿಸುತ್ತದೆ? ಯಾವುದು ಹೇಳ್ಬೋದಾ? ನೀಲಿನ, ಎಲ್ಲಾನ, ಅಥವಾ ಹಳದಿನ, ಅಥವಾ ಬಿಳಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬಿಳಿ ಬಣ್ಣ ಏನಿದೆ ಅಲ್ವಾ ಅದು ಸೇಮ್ ಸೂರ್ಯನ ಬೆಳಕನ್ನೇ ಹೋಲುವಂತಹ ಒಂದು ಸ್ಪೆಕ್ಟ್ರಮ್ನ ಈ ಒಂದು ರೋಹಿತವನ್ನು ಸೃಷ್ಟಿಸ್ತದೆ ಅಂತ ನಾವು ಹೇಳಬೇಕಾಗತ್ತೆ.
ಸೂರ್ಯನ ಬೆಳಕು ಯಾವ ಬಣ್ಣದಲ್ಲಿರುತ್ತೆ? ಬಿಳಿ ಬಣ್ಣದಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಹೇಳ್ಬೋದಾ ಇದಕ್ಕೆ ಒಂದು ಮ್ಯಾಚ್ ಮಾಡಿಕೊಂಡು? ಹೌದು ಹೇಳ್ಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬಿಳಿ ಅಂತ ನಾವು ಹೇಳಬೇಕಾಗುತ್ತೆ. ಸರಿನಾ? ಈ ಒಂದು ಬಿಳಿ ಬೆಳಕು ಏನಿದೆ ಅಲ್ವಾ, ಸೂರ್ಯನ ಬೆಳಕನ್ನೇ ಹೋಲುವಂತಹ ಒಂದು ರೋಹಿತವನ್ನು ಅಥವಾ ಸ್ಪೆಕ್ಟ್ರಮ್ ಅನ್ನು ಸೂಚಿಸುತ್ತದೆ ಅಂತ ಹೇಳ್ಬೇಕು. ಈ ಸ್ಪೆಕ್ಟ್ರಮ್ ಓಕೆ, ಈ ಸ್ಪೆಕ್ಟ್ರಮ್ ಈ ಪ್ರಿಸಮ್ ಏನಿದೆ ಅಲ್ವಾ, ಸೊ ಅದರ ಮೂಲಕ ಹಾದು ಹೋದಾಗ ಈ ಬೆಳಕೇನಿದೆ ಅಲ್ವಾ, ಹಾದು ಹೋದಾಗ ಯಾವ್ಯಾವ ಬಣ್ಣಗಳನ್ನು ನೀಡುತ್ತೆ ಅಂತ ಕೇಳ್ತಾನೆ. ಸರಿನಾ? ಪ್ರಿಸಮ್ ಮೂಲಕ ಬಿಳಿ ಬಣ್ಣವನ್ನು ಹಾದು ಬಿಟ್ಟಾಗ ಯಾವ್ಯಾವ ಬಣ್ಣಗಳು ಬರ್ತವೆ? ಓಕೆ, ಇದರಲ್ಲಿ 7 ಬಣ್ಣಗಳು ಬರ್ತವೆ. ಯಾವ್ದ್ಯಾವ್ದು ಹೇಳ್ತೀವಿ ನಾವು? VIBGYOR ಅಂತ ಹೇಳ್ತೀವಿ. ಸರಿನಾ? ವಿಬ್ಗಯಾರ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಯಾವುದಕ್ಕಿದೆ ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ ಈ ವೈಲೆಟ್ ಏನಿದೆ ಅಲ್ವಾ, ಅತಿ ಹೆಚ್ಚು ಫ್ರೀಕ್ವೆನ್ಸಿಯನ್ನು ಹೊಂದಿದೆ. ಅತಿ ಕಡಿಮೆ ಫ್ರೀಕ್ವೆನ್ಸಿ ಯಾವುದು ಹೊಂದಿದೆ? ಈ ಒಂದು ರೆಡ್ ಏನಿದೆ ಅಲ್ವಾ, ಅತಿ ಕಡಿಮೆ ಫ್ರೀಕ್ವೆನ್ಸಿಯನ್ನು ಹೊಂದಿದೆ. ಅತಿ ಹೆಚ್ಚು ವೇವ್ ಲೆಂತನ್ನು ಯಾವುದು ಹೊಂದಿದೆ ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗಿರೋದು ಆರ್ ಅಂತ, ಯಾವುದು ರೆಡ್ ಅಂತ. ಹಾಗಾದರೆ ಅತಿ ಕಡಿಮೆ ವೇವ್ ಲೆಂತ್ ಯಾವುದು ಹೊಂದಿದೆ ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ವೈಲೆಟ್ ಅಂತ. ಸರಿನಾ? ಇದೇ ಒಂದು ಆರ್ಡ್ರಲ್ಲೇ ನೆನ್ಪಿಟ್ಕೊಳ್ಳಿ. ಸೊ ಇದು ಹೆಚ್ಚು, ಅದು ಕಡಿಮೆ, ಯಾವುದರಲ್ಲಿ ಹೆಚ್ಚು? ಓಕೆ, ಒಂದೇ ಒಂದು ನೆನ್ಪಿಟ್ಕೊಳ್ಳಿ. ಏನು ಹೇಳ್ತಿದ್ದೀನಿ ಗೊತ್ತಾ? ಈ ವೇವ್ ಲೆಂತ್ ಅಂತ ನೆನ್ಪಿಟ್ಕೊಳ್ಳಿ. ವೇವ್ ಲೆಂತಲ್ಲಿ VIBGYOR ಓಕೆ, ಈ VIBGYOR ದಲ್ಲಿ ಅತಿ ಹೆಚ್ಚು ವೇವ್ ಲೆಂತ್ ಯಾವುದಿದೆ, ಅತಿ ಹೆಚ್ಚು ತರಂಗ ದೂರ ಯಾವುದಕ್ಕಿದೆ ಅಂತಂದ್ರೆ ಈ ಒಂದು ರೆಡ್ ಅಂತ ಹೇಳ್ಬಿಡಿ. ಓಕೆ, ಸೊ ಹಾಗಾದ್ರೆ ಇದರ ತರಂಗ ದೂರ ಜಾಸ್ತಿ ಇದ್ರೆ ಇದರ ಒಂದು ಫ್ರೀಕ್ವೆನ್ಸಿ ಕಡಿಮೆ ಇರಬೇಕಾ? ಓಕೆ, ಈ ಆರ್ ಏನಿದೆ ಅಲ್ವಾ, ಈ ಆರ ಒಂದು ತರಂಗ ದೂರ ಏನಂತ ಹೇಳಿ, ಸಾರಿ, ವೇವ್ ಲೆಂತ್. ಓಕೆ, ಈ ಒಂದು ವೇವ್ ಲೆಂತ್ ಜಾಸ್ತಿ ಇದ್ರೆ ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಂತ ಹೇಳ್ಬೋದಾ? ಓಕೆ, ಹೀಗೆ ಬರ್ಕೊಳ್ಬೋದಾ? ಓಕೆ, ಹೀಗೆ ಬರ್ಕೊಳ್ತೀನಿ ನಾನು. ಆ್ಯಂಡ್ ದೆನ್ ಈ ವೈಲೆಟ್ ಏನಿದೆ ಅಲ್ವಾ, ಓಕೆ, ಈ ವೈಲೆಟ್ ಅನ್ನು ಹೀಗೆ ಬರ್ಕೊಳ್ತೀನಿ. ಇಲ್ಲ ನನಗೆ ಗೊತ್ತಿಲ್ಲ, ಏನು ಗೊತ್ತಿದೆ ನನಗೆ, ಜಸ್ಟ್ ಈ ಆರ್ದು ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದೇನೆ. ಓಕೆ, ಆರ್ ಈ ಒಂದು ದಡದಲ್ಲಿದ್ದರೆ ಈ ದಡದಲ್ಲಿ ಮತ್ತೊಂದು ದಡದಲ್ಲಿ ಯಾವುದಿದೆ? ವಿ ಅಂತ ಇದೆ. ಸರಿನಾ? ಸೊ ವೈಲೆಟ್ ಅಂತ ಹೇಳ್ತೀನಿ. ಸೊ ಹಾಗಾದರೆ ಇದರ ಒಂದು ವೇವ್ ಲೆಂತ್ ಏನಾಗಿರಬೇಕು? ಕಡಿಮೆನೇ ಆಗಿರಬೇಕು, ಅತ್ಯಂತ ಕಡಿಮೆನೇ ಆಗಿರಬೇಕು. ಸೊ ಹಾಗಾದರೆ ಇದರ ಒಂದು ಫ್ರೀಕ್ವೆನ್ಸಿ ಏನಾಗಿರಬೇಕು? ಓಕೆ, ಇದು ಒಂದು ಕಡಿಮೆ ಆಗಿದೆ ಅಂದರೆ ಇದರ ಇನ್ನೊಂದು ಫ್ರೀಕ್ವೆನ್ಸಿ ಏನಾಗಿರುತ್ತೆ? ಅದು ಹೆಚ್ಚಿಗೆ ಆಗಿರುತ್ತೆ. ಸರಿನಾ? ಇನ್ನೊಂದು ಡಾಟಾ ಏನಿದೆ ಅಲ್ವಾ, ಅದು ಹೆಚ್ಚಿಗೆ ಆಗಿರುತ್ತೆ. ಹೀಗೆ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ, ನೋಡ್ಕೊಳ್ಳಿ ಬೇಕಾದರೆ. ಓಕೆ, ಯಾರು ಶಿಫ್ಟಲ್ಲಿ ಬರುತ್ತಲ್ವ ಅವರು ಅವಾಗ ಕಾಮೆಂಟ್ನ ಮಾಡುವಂತೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ ಏನಿದೆ ಅಂತಂದರೆ, ನಾಭಿ ದೂರ ಎಫ್ ಹೊಂದಿರುವ ನಿಮ್ನ ದರ್ಪಣವೊಂದನ್ನು ಅದರ ಪ್ರಧಾನ ಅಕ್ಷದುದ್ದಕ್ಕೂ 2 ಸಮಾನ ಅರ್ಧ ಭಾಗಗಳನ್ನಾಗಿ ಕತ್ತರಿಸಲಾಗಿದೆ. ಹಾಗಾದರೆ ಪ್ರತಿಯೊಂದು ಅರ್ಧ ಭಾಗದ ನಾಭಿ ದೂರ ಏನಾಗುತ್ತದೆ? ಏನೂ ಆಗುವುದಿಲ್ಲ. ಯಾಕೆ ಅಂತಂದರೆ ಅದು ಹಾಗೆಯೇ ಇರ್ತದೆ. ಯಾಕೆ ಹಾಗೆ ಇರ್ತದೆ ಸರ್? ಈ ಮಿರರ್ದ ನಾಭಿ ದೂರ ಏನಿದೆ ಅಲ್ವಾ, ಈ ನಾಭಿ ದೂರ ಏನಾಗುತ್ತೆ, ಅದರ ವಕ್ರತೆಯ ತ್ರಿಜ್ಯ ಅದನ್ನು ಅವಲಂಬಿಸಿರ್ತದೆ. ಇವಾಗ ತ್ರಿಜ್ಯ ಏನಿದೆ F = R/2 ಅಂತ ಹೇಳ್ತೀವಿ. ಇವಾಗ ರೇಡಿಯಸ್ ಅದೇ ಇದೆ ಅಂತಂದರೆ ಓಕೆ, ಅದನ್ನು ಎಷ್ಟು ಮಾಡಿದಾಗ ಏನಾಗುತ್ತೆ? ಸೊ ಅದು F ಹಾಗೆ ಇರುತ್ತೆ. ಓಕೆ, ಇವಾಗ ರೇಡಿಯಸ್ ಸೇಮ್ ಇದೆ ಅಂತಂದರೆ ಈ ಒಂದು F ಸಹ ಹಾಗೆ ಇರುತ್ತೆ. ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸಿಂಪಲ್ ಕ್ವಶನ್, ಸಿಂಪಲ್ ಆಗಿ ನೀವು ಹೇಳ್ಬೋದು, ಜಸ್ಟ್ ಟಾಪಿಕ್ ತಿಳ್ಕೊಂಡಿದ್ರೆ ಮಾತ್ರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತೆರೆದ ಪಾತ್ರೆಯಿಂದ ನೀರು ಅತ್ಯಂತ ವೇಗವಾಗಿ ಆವಿಯಾಗಲು ಈ ಕೆಳಗಿನ ಯಾವ ಸ್ಥಿತಿಯು ಕಾರಣವಾಗ್ತದೆ? ಓಕೆ, ಯಾವ ಸ್ಥಿತಿಯು ಕಾರಣವಾಗ್ತದೆ? ಅಧಿಕ ಆರ್ದ್ರತೆ. ಕಡಿಮೆ ಆರ್ದ್ರತೆ ಇರಬೇಕು. ಅಧಿಕ ಆರ್ದ್ರತೆ ಇದ್ದರೆ ಏನಾಗುತ್ತೆ? ಅದು ವೇಗವಾಗಿ ಆವಿಯಾಗುವುದಿಲ್ಲ. ಓಕೆ, ವೇಗವಾಗಿ ಆವಿಯಾಗುವುದಿಲ್ಲ. ಯಾವ ಟೈಮಲ್ಲಿ? ಚಳಿಗಾಲದಲ್ಲಿ ವೇಗವಾಗಿ ಆವಿಯಾಗುವುದಿಲ್ಲ. ಯಾಕೆಂದರೆ ಆರ್ದ್ರತೆ ಜಾಸ್ತಿ ಇರುತ್ತೆ ಈ ಒಂದು ಚಳಿಗಾಲದ ಟೈಮಲ್ಲಿ. ಆ್ಯಂಡ್ ದೆನ್ ಕಡಿಮೆ ಆರ್ದ್ರತೆ ಅಂತ ಕೊಟ್ಟಿದ್ದಾನೆ. ಹೌದು, ಕಡಿಮೆ ಆರ್ದ್ರತೆ ಇರಬೇಕು, ಇದು ಆಗಿರಬೇಕು. ಆ್ಯಂಡ್ ದೆನ್ ಅಧಿಕ ಆರ್ದ್ರತೆ ಅಂತ ಕೊಟ್ಟಿದ್ದಾನೆ, ಇದು ರಾಂಗ್ ಆಗುತ್ತೆ. ಓಕೆ, ಕಡಿಮೆ ಆರ್ದ್ರತೆ, ಅಧಿಕ ತಾಪಮಾನ. ಹೌದು, ಕೆಳಗಡೆ ಬೆಂಕಿ ಜಾಸ್ತಿ ಇರಬೇಕು. ಚಲಿಸುತ್ತಿರುವ ಗಾಳಿ. ಹೌದು, ಗಾಳಿ ಚಲಿಸ್ತಾ ಇರಬೇಕು. ಗಾಳಿ ತಂದಿಡು, ಸ್ವಲ್ಪ ನೀರು ಆರ್ತದೆ, ಕಾಫಿ ಆರ್ತದೆ, ಟೀ ಆರ್ತದೆ ಅಂತ ಹೇಳ್ತೀವಲ್ವಾ, ಗಾಳಿ ತಂದಿಡು ಸ್ವಲ್ಪ. ಇದರ ಸರ್ಫೇಸ್ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳ್ತೀವಿ ಅಲ್ವಾ, ಒಂದು ಸರ್ಫೇಸ್, ಅದರ ಒಂದು ಮೇಲ್ಮೈ ಸರ್ಫೇಸ್ ಜಾಸ್ತಿ ಇರಬೇಕು. ಆ್ಯಂಡ್ ದೆನ್ ಅದರ ಒಂದು ತಾಪಮಾನ ಏನಿದೆ ಅಲ್ವಾ, ಟೆಂಪರೇಚರ್, ಅದು ಜಾಸ್ತಿ ಇರಬೇಕು. ಆ್ಯಂಡ್ ದೆನ್ ಅದರ ಒಂದು ಆರ್ದ್ರತೆ, ಹ್ಯೂಮಿಡಿಟಿ ಏನಿದೆ ಅಲ್ವಾ, ಹ್ಯೂಮಿಡಿಟಿ ಕಡಿಮೆ ಇರಬೇಕು. ಆ್ಯಂಡ್ ದೆನ್ ಈ ಒಂದು ಗಾಳಿ ಏನಿದೆ ಅಲ್ವಾ, ಗಾಳಿ ಸ್ಪೀಡ್ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ. ಸರಿನಾ? ಸೊ ಈ ಎಲ್ಲವೂ ಸಹ ಇದ್ದಾಗ ಈ ನೀರು ವೇಗವಾಗಿ ಆವಿಯಾಗುತ್ತದೆ. ಓಕೆ, ಯಾವುದು? ನೀರು ವೇಗವಾಗಿ ಆವಿಯಾಗುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ 12ನೇ ಪ್ರಶ್ನೆ, ಯಾವ ಧಾತುವಿನ ನೀಡಿರುವ ವೆಲೆನ್ಸಿಯು ಅದರ ಸಾಮಾನ್ಯ ವೆಲೆನ್ಸಿಯನ್ನು ಹೋಲುವುದಿಲ್ಲ ಎಂದು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಹೌದಾ? ಇವಾಗ ವೆಲೆನ್ಸಿ ಹಾಕಬೇಕಾ? ಓಕೆ, ವೆಲೆನ್ಸಿ ಚಾರ್ಟ್ನ ಹಾಕೋಣ ಬನ್ನಿ. ಏನಿದೆ? KLMN. ಓಕೆ, ಇಲ್ಲಿ ಮೊದಲು ಪರಮಾಣು ಸಂಖ್ಯೆಯನ್ನು ಮೊದಲು ಮ್ಯಾಚ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಪರಮಾಣು ಸಂಖ್ಯೆ ಏನಂತ ಕೊಟ್ಟಿದ್ದಾನೆ? 4 ಅಂತ ಕೊಟ್ಟಿದ್ದಾನೆ. ಓಕೆ, 4 ಆಗಿದೆಯಾ ಬೇರೆ ನಮ್ಮದು? ಹೌದು, 4 ಆಗಿದೆ. ಪರಮಾಣು ಸಂಖ್ಯೆ 4 ಆಗಿದೆ, ಕರೆಕ್ಟ್ ಇದೆ. ಆ್ಯಂಡ್ ದೆನ್ ನಿಯಾನ್ದು 10 ಆಗಿದೆ. ಓಕೆ, ಹೌದು, ಇದು ಸಹ 10 ಆಗಿದೆ, ಕರೆಕ್ಟ್ ಇದೆ. ಆ್ಯಂಡ್ ದೆನ್ ಅಲ್ಯೂಮಿನಿಯಮ್ದು 13 ಇದೆ ಆ ಒಂದು ಪರಮಾಣು ಸಂಖ್ಯೆ. ಓಕೆ, ಇದು ಸಹ ಸರಿಯಾಗಿದೆ. ಆ್ಯಂಡ್ ದೆನ್ ಈ ಫ್ಲೋರಿನ್, ಈ ಫ್ಲೋರಿನ್ನ ಒಂದು ಪರಮಾಣು ಸಂಖ್ಯೆ 9 ಆಗಿದೆ. ಹೌದು, 9 ಆಗಿದೆ. ಸರಿನಾ? Fe ಅಂದರೆ ಕಬ್ಬಿಣ ಅಂತ ಹೇಳ್ತೀವಿ, ಫೆರಸ್ ಅಂತ ಹೇಳ್ತೀವಿ. ಬಟ್ F ಅಂತ ಅಷ್ಟೇ ಹೇಳಿದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಈ ಒಂದು ಫ್ಲೋರಿನ್ ಅಂತ ಹೇಳ್ತೀವಿ. ಸರಿನಾ? ಫ್ಲೋರಿನ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದರ ಒಂದು ವೆಲೆನ್ಸಿ ಹಾಕಣ್ವಾ, ಡಯಾಗ್ರಾಮ್ ಹಾಕಣ್ವಾ? ಓಕೆ, K ಮತ್ತು KLMN ಶೆಲ್ಲಲ್ಲಿ. ಓಕೆ, ಫಸ್ಟ್ ಶೆಲ್ಲಲ್ಲಿ ಎಷ್ಟಿರಬೇಕು? 2 ಇರಬೇಕಾ? ಓಕೆ, 2 ಬಿಟ್ಬಿಡಿ. ಸೊ
ರಿಮೈನಿಂಗ್ ಉಳಿದಿದ್ದು ಎಷ್ಟಾಗುತ್ತೆ? ಸೊ 2 ಉಳಿತವೆ. ಸೊ ಈ ಒಂದು ಸೆಕೆಂಡ್ ಎಲ್ ಅಲ್ಲಿ ಎಷ್ಟು ಬೇಕಾಗಿದೆ ನಮಗೆ ರಿಟರ್ನ್? ಇನ್ನೂ ಎಷ್ಟು ಬೇಕಾಗಿದೆ? 2 ಬೇಕಾಗಿದೆ. ಓಕೆ, 2 LNC ಬೇಕಾಗಿದೆ. ಹೌದು, ಸರಿಯಾಗಿದೆ. ಆ್ಯಂಡ್ ದೆನ್ ಈ ನಿಯೋನಲ್ಲಿ 10 ಅಂತ ಕೊಟ್ಟಿದ್ದಾನೆ. ಓಕೆ, ಫಸ್ಟಲ್ಲಿ 2 ತೊಗೊಳ್ಳೋಣ. ಆಮೇಲೆ ರಿಮೈನಿಂಗ್ ಎಷ್ಟು ಉಳಿತದೆ ಇಲ್ಲಿ? 8 ಉಳಿತದೆ. ಹೌದು, 8 ಉಳಿತದೆ ಅಂತಂದರೆ ಇದು ಸಹ ಪರ್ಫೆಕ್ಟ್ ಆಗಿದೆ. ಸೊ ಇದಕ್ಕೆ ವೆಲೆನ್ಸಿಗಳು ಯಾವುದಾದ್ರು ಬೇಕಾ? 0 ಬೇಕು, ಸರಿನಾ? ಯಾಕೆಂದರೆ ಅದು ಪರ್ಫೆಕ್ಟ್ ಆಗಿದೆ. ಸೊ ಅದಕ್ಕೆ ನಮಗೆ ಬೇಕಾಗಿಲ್ಲ. ಸೊ ಇದಕ್ಕೆ 0 ಸಹ ಸರಿಯಾಗಿದೆ. ಆ್ಯಂಡ್ ದೆನ್ ಅಲ್ಯೂಮಿನಿಯಂಗೆ, ಓಕೆ, ಅಲ್ಯೂಮಿನಿಯಮ್ದು ಎಷ್ಟಿದೆ? 13 ಅಂತ ಕೊಟ್ಟಿದ್ದಾನೆ. ಓಕೆ, ಫಸ್ಟ್ ಕೆ ಶೆಲ್ಲಲ್ಲಿ 2 ಹಾಕ್ಕೊಳ್ತೀನಿ. ಆ್ಯಂಡ್ ದೆನ್ ಈ ಒಂದು ಯಾವ ಶೆಲ್ ಹೇಳ್ತೀನಿ? ಎಲ್ ಶೆಲ್ಲಲ್ಲಿ ಎಷ್ಟು ಹಾಕ್ಕೊಳ್ತೀನಿ? 8 ಅಂತ ಹಾಕ್ಕೊಳ್ತೀನಿ. 8 2 ಎಷ್ಟಾಯಿತು? 10 ಆಯಿತು, ಸರಿನಾ? ಹಾಗಾದರೆ 3 ಶೆಲ್ಗಳನ್ನು ಇದು ಏನು ಮಾಡುತ್ತೆ? ದಾನ ಮಾಡುತ್ತೆ. ಸರಿನಾ? ಏನು ಮಾಡುತ್ತೆ? 3 ಶೆಲ್ಗಳನ್ನು ದಾನ ಮಾಡುತ್ತೆ. ಓಕೆ, ಸೊ ಇಲ್ಲಿ ಸರ್ ಇನ್ನೂ ಇದಕ್ಕೆ -1 ಬರಬೇಕಾಗಿತ್ತು. ಇದಕ್ಕೆ 1 ಶೆಲ್ ದಾನ ಮಾಡುತ್ತೆ. ಯಾಕೆಂತಂದರೆ ಮತ್ತೆ ನಾವು ಅಲ್ಲಿ ನಾವು ಹೇಳಿದರೆ ಒಂದು ನಾವು ಹಾಕೊಳ್ಳಲ್ಲ ಅಲ್ವಾ? ಅಲ್ಲಿ ಸಫಿಷಿಯೆಂಟ್ ಫಿಕ್ಸ್ಡ್ ಬಾಂಡ್ ಆಗೋದಿಲ್ಲ ಅದು. ಸೊ ಅದಕ್ಕೆ ಇದನ್ನು ಏನಂತ ಹೇಳ್ತೀವಿ ಅಂದರೆ 3 ಬಾಂಡ್ಗಳನ್ನು ಇದು ವೆಲೆನ್ಸಿಯಾಗಿ ಕೊಡುತ್ತೆ ಅಂತ ಹೇಳ್ತೀವಿ. ಓಕೆ, ಇದು ಸರಿಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫ್ಲೋರಿನ್ ಏನಿದೆ ಅಲ್ವಾ, ಇದರ ಒಂದು 2 ಹಾಕೊಳ್ಳೋಣ. ಓಕೆ, ಇದು ಏನು KLE 2 ಇದೆ. ಆ್ಯಂಡ್ ದೆನ್ ರಿಟರ್ನ್ ಎಷ್ಟು ಉಳಿತು? 7 ಉಳಿತು, ಸರಿನಾ? ಸೊ 7ಕ್ಕೆ ಏನು ಬೇಕಾಗಿದೆ? ಇನ್ನೂ ಎಷ್ಟು ಬೇಕಾಗಿದೆ? 1 ಬೇಕಾಗಿದೆ. ಸೊ ಇದರ ವೆಲೆನ್ಸಿ ಎಷ್ಟು ಆಗ್ತಿತ್ತು? 1 ಆಗಬೇಕಾಗಿತ್ತು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ ಡಿ. ಮೀನ್ಸ್ ಈ ಒಂದು ಆಪ್ಷನ್ ಡಿ ಏನಿದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ. ಮೀನ್ಸ್ ಇಲ್ಲಿ ನೋಡಿದ್ರೆ ಆಪ್ಷನ್ ಎ. ಸೊ ಎಫ್ ಏನಿದೆ ಅಲ್ವಾ, ಸೊ ಇದರ ಒಂದು ವೆಲೆನ್ಸಿ ಎಷ್ಟು ಆಗಬೇಕಾಗಿತ್ತು ಅಂದರೆ 1 ಆಗಬೇಕಾಗಿತ್ತು. ಸೊ ಪೀರಿಯೋಡಿಕ್ ಟೇಬಲ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಆತನೇ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾನೆ. ಓಕೆ, ಇವಾಗಲೂ ಸಹ ತಡವಿಲ್ಲ. ಓಕೆ, 1ರಿಂದ ಮಿನಿಮಮ್ 30ರವರೆಗೆ ಎಲ್ಲ ಎಲಿಮೆಂಟ್ಗಳ ಪರಮಾಣು ಸಂಖ್ಯೆ ಹಾಗೆ ಅವುಗಳ ಒಂದು ವೆಲೆನ್ಸಿ ಬಾಂಡ್ಗಳನ್ನು ನೋಡ್ಕೊಳ್ಳಿ. ಓಕೆ, ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ 1 ಮಾರ್ಕ್ಸ್ ನಿಮಗೆ ಕೊಟ್ಟೇ ಕೊಡುತ್ತೆ. ಯಾಕೆಂದರೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆನ ಎತ್ತಿದ್ದಾನೆ ಅಂತಂದರೆ ಕೇಳ್ತಾನೆ ನಿಮ್ಮ ಮುಂಬರ್ತಕ್ಕಂತಹ ಅಫಿಷಿಯಲ್ ಎಕ್ಸಾಮಲ್ಲೂ ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಬೂನು ಅಣುಗಳ ಜಲದ್ವೇಷಿ ತುದಿಗಳೇಕೆ ಕಲೀಲ ಕಣಗಳೊಂದಿಗೆ ಇರುತ್ತವೆ ಅಂತ ಕೇಳಿದ್ದಾನೆ. ಈ ಸಾಬೂನಿನ ತುದಿಗಳೇನಿದೆ ಅಲ್ವಾ, ಸೊ ಅದೇನು ಸ್ವಚ್ಛತೆಗೆ ಇದ್ರೇನು ಜಾಸ್ತಿ ಇದು ಮಾಡುತ್ತಾ, ಅಟ್ರಾಕ್ಟ್ ಮಾಡುತ್ತಾ? ಎಲ್ಲಿ ಕೊಳಕಿರುತ್ತಲ್ವಾ ಅದನ್ನು ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅವು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತವೆ. ಅವು ನೀರಿನೊಂದಿಗೆ ರಾಸಾಯನಿಕ ಬಂಧಗಳನ್ನು ರಚಿಸುತ್ತವೆ. ಆ್ಯಂಡ್ ದೆನ್ ಅವು ನೀರಿಗೆ ಗಾಢ ಆಕರ್ಷಣೆಯನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾನೆ. ಅವು ನೀರು ವಿಕರ್ಷಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಅವು ನೀರನ್ನು ವಿಕರ್ಷಿಸಿ ಯಾವನ್ನ ಆಕರ್ಷಿಸುತ್ತವೆ ಅಂತಂದರೆ ಈ ಒಂದು ಕಲೀಲಗಳು. ಓಕೆ, ಈ ಕಲೀಲ ಕಣಗಳು ಅಥವಾ ಈ ಒಂದು ಕೊಳಕು ಕಣಗಳಿಗೆ ಅವು ಅಟ್ರಾಕ್ಷನ್ ಮಾಡ್ಕೊಳ್ತವೆ. ಯಾವುದು? ಈ ಒಂದು ಜಲದ್ವೇಷಿ ತುದಿಗಳು. ಯಾವುದು? ಸಾಬೂನಿನ ಅಣುಗಳ ಜಲದ್ವೇಷಿ ತುದಿಗಳು. ಸರಿ, ನಾನು ನೆನ್ಪಿಟ್ಕೊಳ್ಳಿಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 14ನೇ ಪ್ರಶ್ನೆ, ಚೆಲುವೆ ಪುಡಿಯು ಯಾವುದು? ಬ್ಲೀಚಿಂಗ್ ಪೌಡರ್ನ ಬಿಳಿ ಬಣ್ಣದ ಘನ ಪದಾರ್ಥವಾಗಿದ್ದು ಕಟುವಾದ ಕ್ಲೋರಿನ್ ವಾಸನೆ ಹೊಂದಿರುತ್ತದೆ. ಅದನ್ನು ಸಾಮಾನ್ಯವಾಗಿ ಇದರಲ್ಲಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದರಲ್ಲಿ ಬಳಸಲಾಗ್ತದೆ? ಯಾವುದರಲ್ಲಿ ಬಳಸಲಾಗ್ತದೆ? ಇದನ್ನು ಬಳಸೋದು ನಾವು ಫಸ್ಟ್ ಬಳಸೋದೆ. ಓಕೆ, ಎಲ್ಲಿದೆ? ಗೊಬ್ಬರಗಳು, ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ, ಆಹಾರ ಸಂರಕ್ಷಣೆ ಮತ್ತು ನೀರನ್ನು ಮೃದುವಾಗಿಸಲು, ಸೋಂಕು ನಿವಾರಣೆಗಾಗಿ. ಓಕೆ, ಇಲ್ಲಿದೆ ನೋಡಿ, ಸೋಂಕು ನಿವಾರಣೆಗಾಗಿ ಹಾಗೂ ಬಟ್ಟೆಗಳನ್ನು ಬ್ಲೀಚ್ ಮಾಡಲು. ಓಕೆ, ಬಟ್ಟೆ ಅಂತ ಇದೆಯಾ? ಓಕೆ, ಬ್ಲೀಚಿಂಗ್ ಪೌಡರ್ ಬಟ್ಟೆಗಾಗಿ ಯೂಸ್ ಮಾಡಬೇಕಲ್ವಾ? ಸರಿನಾ? ಸೊ ಜಸ್ಟ್ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಸಹ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ನಮಗೆ ಇವಾಗ ಎಕ್ಸಾಮಲ್ಲಿ ಇದನ್ನು ಕೇಳಲ್ಲ. ಓಕೆ, ಏನು ಕೇಳಬಹುದು ನಮಗೆ? ನೆಕ್ಸ್ಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದರೆ ಏನು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಬ್ಲೀಚಿಂಗ್ ಪೌಡರ್ಗೆ ಇರ್ತಕ್ಕಂತಹ ಹೆಸರು ಏನು ಅಂತಂದರೆ ಈ ಒಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅದಕ್ಕೆ ಇರ್ತಕ್ಕಂತಹ ಸೂತ್ರ ಯಾವುದು ಅಂತ ಕೇಳ್ತಾನೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಹೇಗೆ ಬರಿತೀವಿ ನಾವು? ಕ್ಯಾಲ್ಸಿಯಂ Ca, ಆಕ್ಸಿ O ಆ್ಯಂಡ್ ದೆನ್ ಕ್ಲೋರೈಡ್. ಓಕೆ, Cl2 ಏನಂತ ಹೇಳ್ತೀವಿ? Cl2 ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಏನಿದೆ ಅಲ್ವಾ, ಇದನ್ನು ನಾವು ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಈ ಚೆಲುವೆ ಪುಡಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇದನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಹೇಳ್ಬೋದಾ? ಎಲ್ಲೆಲ್ಲಿ ಬಳಸ್ತೀವಿ? ಸೊ ಇದನ್ನು ನಾವು ಹತ್ತಿ ಮತ್ತು ಲೆನನ್ ಬಟ್ಟೆಗಳೇನಿರ್ತಾವಲ್ವಾ ಅದನ್ನು ಬ್ಲೀಚ್ ಮಾಡೋಕ್ಕೆ ಬಳಸ್ತೀವಿ. ಆ್ಯಂಡ್ ದೆನ್ ಕಾಗದದ ಈ ಕಾರ್ಖಾನೆ ಏನಿರುತ್ತಲ್ವ, ಪೇಪರ್ ಇಂಡಸ್ಟ್ರಿ, ಆ ಒಂದು ಪೇಪರ್ ಇಂಡಸ್ಟ್ರಿಯಲ್ಲೂ ಸಹ ಆ ಪೇಪರ್ದ ತಿರುಳು ಏನಿರುತ್ತಲ್ವ, ಒಂದು ಮರದ ತಿರುಳು, ಇಲ್ಲ ಅಂತಂದರೆ ವುಡ್ ಪಲ್ಪ್ ಅಂತ ಹೇಳ್ತೀವಿ ಅದನ್ನು. ಸರಿ, ಆ ಒಂದು ವುಡ್ ಪಲ್ಪನ್ನು ಕ್ಲೀನ್ ಮಾಡೋಕ್ಕೆ, ಬ್ಲೀಚ್ ಮಾಡೋಕ್ಕೆ ಇದನ್ನು ನಾವು ಬಳಸ್ತೀವಿ. ಯಾವುದನ್ನು? ಈ ಒಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನು, ಯಾವುದು? ಈ ಚೆಲುವೆ ಪುಡಿಯನ್ನು ಬಳಸ್ತೀವಿ. ಸರಿನಾ? ಎಲ್ಲಿ ಬಳಸ್ತಾರೆ ಅಂತ ಕೇಳ್ಬೋದು. ಸೊ ಇದು ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ಬೋದು. ಸೊ ಇವೆಲ್ಲವೂ ಸಹ ಕೊಡ್ಬೋದು ನಿಮಗೆ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎಷ್ಟನೇ ಪ್ರಶ್ನೆ ಇದೆ? 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಗ್ರಂಥಿಯ ಬೆಳವಣಿಗೆ ಹಾರ್ಮೋನ್ ಸ್ರವಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಥೈರಾಯ್ಡ್ ಗ್ರಂಥಿ. ಹೌದಾ? ಥೈರಾಯ್ಡ್ ಗ್ರಂಥಿ? ಇಲ್ಲ, ಥೈರಾಯ್ಡ್ ಗ್ರಂಥಿಯ ಕೊರತೆಯಿಂದ ಯಾವುದು ಬರುತ್ತೆ? ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದ ಈ ಗಳಗಂಡ ರೋಗ ಬರುತ್ತೆ. ಓಕೆ, ಆ್ಯಂಡ್ ದೆನ್ ವೃಷಣಗಳು ಅಂತ ಕೊಟ್ಟಿದ್ದಾನೆ. ಈ ವೃಷಣಗಳು ಯಾವ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡ್ತವೆ? ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಂಡಾಶಯಗಳು, ಇದು ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಸರಿನಾ? ಇದು ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದು ಪುರುಷರಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ಅಂಡಾಶಯ ಏನಿದೆಯಲ್ವ, ಇದು ಮಹಿಳೆಯರಲ್ಲಿ ಕಂಡುಬರುತ್ತೆ. ಸೊ ಇದು ಬಿಡುಗಡೆ ಮಾಡೋದು ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಹಾಗಾದರೆ ಉಳಿದಿದ್ದು ಒಂದೇ ಒಂದು ಯಾವುದು? ಪಿಟ್ಯುಟರಿ ಗ್ರಂಥಿ. ಓಕೆ, ಯಾವುದು? ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಎರಡನೇ ಚಿಕ್ಕ ಗ್ರಂಥಿ ಯಾವುದು ಅಂತಂದರೆ ಇದೇ ಒಂದು ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಹಾಗಾದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಗ್ಲ್ಯಾಂಡ್ ಯಾವುದು ಅಂತ ಕೇಳ್ತಾನೆ. ಈ ಒಂದು ಥೈರಾಯ್ಡ್ ಗ್ರಂಥಿ ಏನಿದೆ ಅಲ್ವಾ, ಎಂಡೋಕ್ರೈನ್. ಓಕೆ, ಕನ್ನಡದಲ್ಲಿ ಎಂಡೋಕ್ರೈನ್ ಅಂತಂದರೆ
ಎಂತ ಆಂತರಿಕ ಗ್ರಂಥಿಗಳ ಓಕೆ ನನಗೆ ಎಕ್ಸಾಕ್ಟ್ಲಿ ಕನ್ನಡ ಪದ ಗೊತ್ತಿಲ್ಲ. ಓಕೆ, ಸೊ ಇದು ಸೈನ್ಸ್ ಇಂಗ್ಲೀಷಲ್ಲಿ ಈಸಿ ಆಗುತ್ತೆ ಅಂತ ನಾನು ನೋಡ್ಕೊಂಡಿರೋದು ಇಂಗ್ಲೀಷಲ್ಲೇ. ಸೊ ಆಲ್ಮೋಸ್ಟ್ ಕನ್ನಡ ಪದಗಳು ಗೊತ್ತಿಲ್ಲ. ಇದನ್ನು ಏನಂತಾರೆ ಅಂತ ನೀವು ಕಾಮೆಂಟ್ ಮಾಡಿ. ಓಕೆ, ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಸರಿನಾ. ಈ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಹಾಗೆ ಓವರಾಲ್ ಎಲ್ಲ ಗ್ಲ್ಯಾಂಡ್ಗಳಲ್ಲಿ ಅತಿ ದೊಡ್ಡದಾದ ಗ್ರಂಥಿ ಯಾವುದು ಅಂದರೆ ಲಿವರ್ ಅಂತ ಹೇಳ್ತೀವಿ. ಓಕೆ, ಯಾವುದಂತ ಹೇಳ್ತೀವಿ? ಲಿವರ್ ಅಂತ ಹೇಳ್ತೀವಿ. ಬಟ್ ಜಸ್ಟ್ ನಿಮಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಥೈರಾಯ್ಡ್ ಗ್ರಂಥಿ ಅಂತ. ಎಲ್ಲಿ ಕಂಡುಬರುತ್ತೆ? ಈ ಚಿಟ್ಟೆಯ ಆಕಾರದಲ್ಲಿ ನಮ್ಮ ಕತ್ತಿನಲ್ಲಿ ಕಂಡುಬರುತ್ತೆ. ಓಕೆ, ಇವಾಗ ಏನು ಸುಂದರವಾಗಿ ನಾವು ಮಾತಾಡ್ತಿದ್ದೀವಲ್ವಾ, ಸೊ ಓಕೆ ಬ್ಯೂಟಿಫುಲ್ ಆಗಿ ನಾವು ಮಾತಾಡ್ತೀವಲ್ವಾ, ಸೊ ಆ ಒಂದು ಕತ್ತಲ್ಲಿ ಕಂಡುಬರ್ತಕ್ಕಂಥದ್ದೇ ಈ ಒಂದು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಥೈರಾಯ್ಡ್ ಗ್ರಂಥಿ ಏನಾದರೂ ಉಬ್ಕೊಂತು ಅಂತಂದರೆ ನಾವೇನು ಮಾಡ್ತೀವಿ? ಓಹ್ ಅಂತ ಮಾತಾಡ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಅತಿ ಚಿಕ್ಕ ಗ್ರಂಥಿ ಯಾವುದು? ಪೀನಿಯಲ್ ಗ್ರಂಥಿ ಅಂತ ಹೇಳ್ತೀವಿ ಸರ್. ಈ ಒಂದು ಪೀನಿಯಲ್ ಗ್ರಂಥಿ ಇದೆಯಲ್ವಾ, ಇದು ಎಂಡೋಕ್ರೈನೇ ಆಗಿದೆ. ಬಟ್ ಇದು ಎಲ್ಲ ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ಗಳಲ್ಲಿ ಎರಡರಲ್ಲೂ ಸಹ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದರೆ ಪೀನಿಯಲ್ ಅಂತ ಹೇಳ್ತೀವಿ. ಎರಡರಲ್ಲೂ ಸಹ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದರೆ ಲಿವರ್ ಅಂತ ಹೇಳ್ತೀವಿ. ಬಟ್ ಎಂಡೋಕ್ರೈನಲ್ಲಿ ಮಾತ್ರ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಹೇಳ್ತೀವಿ ನಾವು? ಈ ಒಂದು ಥೈರಾಯ್ಡ್ ಅಂತ ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ, ಥೈರಾಯ್ಡ್. ಈ ಥೈರಾಯ್ಡ್ ಯಾವ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ? ಥೈರಾಕ್ಸಿನ್ ಹಾರ್ಮೋನನ್ನು ಇದು ಬಿಡುಗಡೆ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆಲವು ಸರೀಸೃಪಗಳಲ್ಲಿನ ಈ ಕೆಳಗಿನ ಯಾವ ಅಂಶವು ಬೆಳೆಯುವ ಮೊಟ್ಟೆಗಳ ಲಿಂಗವನ್ನು ಬದಲಾಯಿಸಬಹುದು ಅಂತ ಕೊಟ್ಟಿದ್ದಾನೆ. ಓಕೆ, ಬೆಳೆಯುವ ಮೊಟ್ಟೆಗಳ ಲಿಂಗವನ್ನು ಬದಲಾಯಿಸಬಹುದಾ ಸರ್? ಹಾಗಾದರೆ ಮೊಟ್ಟೆ ಇಡುವಾಗ ಅದು ಇದೇ ಲಿಂಗದ ಮೊಟ್ಟೆ ಆಗುತ್ತೆ ಅಂತ ಇರಲ್ಲ. ಓಕೆ, ಅದು ಬೆಳೀತಾನೆ ಅದರ ಒಂದು ಯಾವ ಒಂದು ಅಂಶದ ಪ್ರಭಾವದಿಂದ ಅದು ಅದರ ಲಿಂಗವನ್ನು ಬದಲಾಯಿಸ್ತದೆ ಅಂತ ಕೇಳ್ತಾನೆ. ಯಾವುದು? ತಾಪಮಾನ ಜಾಸ್ತಿ ಆದರೆ ಅದರ ಒಂದು ಲಿಂಗವನ್ನು ಬದಲಾಯಿಸ್ತದೆ ಅಂತ. ಅದು ಹೌದಾ? ಗಾಳಿ ಜಾಸ್ತಿ ಆದರೆ ಅದರ ಒಂದು ಲಿಂಗವನ್ನು ಬದಲಾಯಿಸ್ತದೆ. ಗಾಳಿ ಒಟ್ಟಿನಲ್ಲಿ ಹೆಚ್ಚಾಗಲಿ ಕಡಿಮೆ ಆಗಲಿ ಅದರ ಲಿಂಗ ಬೇರೆ ಆಗುತ್ತೆ ಅಂತೆ. ತಾಪಮಾನ ಹೆಚ್ಚಾಗಲಿ ಕಡಿಮೆ ಆಗಲಿ ಅದರ ಲಿಂಗ ಬೇರೆ ಆಗುತ್ತೆ ಅಂತೆ. ನೀರು ಹೆಚ್ಚಾಗಲಿ ಕಡಿಮೆ ಆಗಲಿ ಅದರ ಒಂದು ಲಿಂಗ ಬೇರೆ ಆಗುತ್ತೆ ಅಂತೆ. ಇಲ್ಲಾಂದರೆ ಒತ್ತಡ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದರ ಒಂದು ಲಿಂಗ ಬೇರೆ ಆಗುತ್ತೆ ಅಂತೆ. ಓಕೆ, ಇದರಲ್ಲಿ ಆಲ್ಮೋಸ್ಟ್ ನಾವು ಗೆಸ್ ಮಾಡಿ ಹಾಕೋದಾದರೆ ಒತ್ತಡ ಅಂತ ಹಾಕ್ತೀವಿ. ಲಾಸ್ಟ್ 2024 ಡಿಸೆಂಬರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಯಾರು ಓದಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ. ಓಕೆ, ಇದು ಯಾವುದು ಉದಯವಾಣಿ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಎಂತ ಅಂತಂದರೆ ಈ ಅತಿ ಹೆಚ್ಚುತ್ತಿರುವ ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ವಾತಾವರಣದ ಈ ಬೇಗ ಏನಿದೆ ಅಲ್ವಾ, ಒಂದು ಜಾಸ್ತಿ ಟೆಂಪ್ರೇಚರ್ ಇದೆ ಅಲ್ವ, ಅದು ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಈ ಆಲಿವ್ ರಿಡ್ಲೆ ಆಮೆಗಳ ಸಂತಾನೋತ್ಪತ್ತಿ ಏನಿದೆ ಅಲ್ವಾ, ಅತಿ ಹೆಚ್ಚು ಹೆಣ್ಣು ಆಲಿವ್ ರಿಡ್ಲೆ ಆಮೆಗಳು ಹುಟ್ಟುತ್ತಾ ಇದ್ದಾವೆ ಅಂತ ಇತ್ತು. ಓಕೆ, ಅದು ಸಮ್ ಡೀಟೇಲ್ಡ್ ಟಾಪಿಕೇ ಇತ್ತು ಸರಿಯಾ. ಸೊ ಅದರಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಓಕೆ ಅದು ಟಾಪಿಕ್ ನಮಗೆ ಯೂಸ್ ಆಗ್ತಾ ಇದೆ. ಓಕೆ, ಅದು ನಾನು ಯಾವತ್ತೋ ಓದಿದ್ದೆ. ಓಕೆ, ಇದು ಎಕ್ಸಾಕ್ಟ್ಲಿ ಈ ಟಾಪಿಕ್ ಮೇಲೆ ನಾನು ಯಾವತ್ತೂ ಸಹ ಓದಿಲ್ಲ. ಓಕೆ, ಇದು ಬದಲಾಯಿಸ್ತದೆ. ಓಕೆ, ಸರಸರೂಪಗಳು ಇದಿರಂತೆ ಯಾವುದೂ ಓದಿಲ್ಲ ನಾನು. ಬಟ್ ಇದನ್ನು ನಾವು ಓದಿರೋದು ನ್ಯೂಸ್ ಪೇಪರ್. ಓಕೆ, ಉದಯವಾಣಿ ನ್ಯೂಸ್ ಪೇಪರ್ ಡಿಸೆಂಬರಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಓಕೆ, ಸೊ ಜಾಸ್ತಿ ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, ಸರ್ಟನ್ ಟೆಂಪ್ರೇಚರ್ ಬೇಕು. ಈ ಒಂದು ಮೊಟ್ಟೆ ಇರ್ತಾವಲ್ವ, ಆ ಮೊಟ್ಟೆಗಳ ಒಂದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಲಿಂಗ ಅದಕ್ಕಿರುತ್ತೆ. ಓಕೆ, ಸೊ ಅದು ಹೆಣ್ಣಾಗ್ತದೆ. ಹೆಣ್ಣು ಯಾಕೆ ಆಗ್ತದೆ ಅಂದರೆ ಅತಿ ಹೆಚ್ಚು ಟೆಂಪ್ರೇಚರ್ ಅದ್ರ ಮೇಲೆ ಏನಾದರೂ ನೀಡಿದ್ವಾ ನಾವು, ಅದಕ್ಕೆ ಏನಾದರೂ ಜಾಸ್ತಿ ಟೆಂಪ್ರೇಚರ್ ಆಯಿತಾ ಅದು ಹೆಣ್ಣಾಗುತ್ತೆ. ಅದಕ್ಕೆ ಏನಾದರೂ ಕಡಿಮೆ ಟೆಂಪ್ರೇಚರ್ ಸಿಗ್ತಾ ಅದು ಏನಾಗುತ್ತೆ? ಗಂಡಾಗುತ್ತೆ. ಸರಿನಾ, ಗಂಡಾಗುತ್ತೆ. ಇದು ಸಹ ನಿಮ್ಗೆ ಗೊತ್ತಾಗಿ ಕೇಳಬಹುದು. ಓಕೆ, ಇಲ್ಲಿ ಯಾವ ಅಂಶವು ಮೊಟ್ಟೆಗಳ ಲಿಂಗವನ್ನು ಬದಲಾಯಿಸಬಹುದು ಅಂತ ಕೇಳಿದ್ರೆ ಅದಕ್ಕೆ ನಾವು ತಾಪಮಾನ ಅಂತ ಹೇಳ್ತೀವಿ. ಓಕೆ, ತಾಪಮಾನ ಹೆಚ್ಚಾದರೆ ಅದು ಗಂಡಾಗುತ್ತೆ ಹೆಣ್ಣಾಗುತ್ತೆ ಅಂತ ಕೇಳ್ಬೋದಲ್ಲ ನಿಮಗೆ? ಏನಂತ ಹೇಳ್ತೀರ ಅವಾಗ? ಅದು ಹೆಣ್ಣಾಗುತ್ತೆ. ಓಕೆ, ಜಾಸ್ತಿ ತಾಪವನ್ನು ಸಹಿಸ್ಕೊಳ್ಳೋರು ಯಾರಾಗಿರ್ತಾರೆ? ಭೂಮಿ ತಾಯಿ, ಹೆಣ್ಣೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಕಡಿಮೆ ತಾಪದಲ್ಲಿ ಯಾರು ಇರ್ತಾರೆ? ಈ ಒಂದು ಗಂಡು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಕಡಿಮೆ ತಾಪ ಇದ್ದಾಗ ಮಾತ್ರ ಈ ಒಂದು ಗಂಡು ಸಂತಾನೋತ್ಪತ್ತಿ ಆಗುತ್ತೆ. ಯಾವುದರಲ್ಲಿ? ಈ ಒಂದು ಮೊಟ್ಟೆಗಳಲ್ಲಿ. ಬಟ್ ಈ ಅತಿ ಹೆಚ್ಚು ತಾಪಮಾನ ಏನಾದರೂ ಜಾಸ್ತಿ ಆಯಿತು ಅಂದರೆ ಅವಾಗ ನೀವು ತಿಳ್ಕೊಂಡು ಬಿಡಬೇಕು ಅದು ಏನಾಗುತ್ತೆ ಅಂತಂದರೆ ಅದು ಫೀಮೇಲೇ ಆಗುತ್ತೆ ಅಂತ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ತಾನೆ. ಸೊ ಇದು ಹೇಳೋ ತಾತ್ಪರ್ಯ ಏನು ಅಂತಂದರೆ, ನೀವು ನ್ಯೂಸ್ ಪೇಪರ್ಗಳನ್ನು ಸಹ ಓದ್ತಾ ಬರ್ರಿ ಎಲ್ಲಿಂದನೋ. ಓಕೆ, ಯಾವುದೂ ಸಹ ವೇಸ್ಟ್ ಅಲ್ಲ ಸರಿನಾ. ಯಾವುದೋ ಒಂದು ಮಾತಾಗಿರಲಿ, ಎಲ್ಲಿದೋ ಒಂದು ನಾವು ಕೇಳಿದ್ದಾಗಿರಲಿ, ರೇಡಿಯೋ ಕೇಳಿದ್ದಾಗಿರಲಿ, ಎಲ್ಲೋ ನಾವು ನ್ಯೂಸ್ ನೋಡಿದ್ದಾಗಿರಲಿ. ಓಕೆ, ಸ್ಯಾಟಲೈಟ್ ನ್ಯೂಸ್ಗಳಲ್ಲಿ ಏನೂ ಇಲ್ಲ ಬಿಡಿ. ಸೊ ಅದನ್ನು ಬಿಟ್ಬಿಡಿ. ಸೊ ಬೇರೆ ನಾವು ಎಲ್ಲಿದ್ದೋ ಓದಿದ್ದು ಕೇಳಿದ್ದು, ನಮ್ಮ ಹೊಲದಲ್ಲಿ ಗದ್ದೆದಲ್ಲಿ ಮಾಡಿದ್ದು, ರೋಡಲ್ಲಿ ಹೋಗುವಾಗ ಮಾಡಿದ್ದು ಎಲ್ಲವೂ ಸಹ ಯೂಸ್ ಆಗುತ್ತೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ. ಓಕೆ, ಯಾವತ್ತೂ ಯೂಸ್ ಆಗಬಹುದು. ಬಟ್ ನಿಮ್ಮ ಎಕ್ಸಾಮಲ್ಲಿ ಬಂತ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಎಲ್ಲರಿಗಿಂತ ಒಂದು ಹೆಜ್ಜೆ ನೀವು ಮುಂದಿಟ್ಟಿರ್ತೀರ. ಸೊ ಅದಕ್ಕೆ ಕೆಲವು ಸಹ ನೋಡ್ತಾ ಇರಿ, ಎಲ್ಲವೂ ಸಹ ಅಬ್ಸರ್ವ್ ಮಾಡ್ತಾ ಇರಿ ಅಂತ ಹೇಳ್ತೇನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅದೇ ಹೂವಿಗೆ ಪರಾಗದ ವರ್ಗಾವಣೆಯಾಗುವುದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದಾನೆ. ಸರಿನಾ, ಇದನ್ನು ನಾನು ಹೇಳಿದ್ದೀನಿ ಆಲ್ರೆಡಿ. ಏನಂತ ಹೇಳ್ತೀವಿ ನಾವು? ಈ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಸರಿನಾ, ಸೆಲ್ಫ್ ಪಾಲಿನೈಸೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ನಿರ್ಮ್ನ ದರ್ಪಣದಿಂದ ಪ್ರತಿಬಿಂಬ ರೂಪುಗೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ವಕ್ರತಾ ಕೇಂದ್ರದಲ್ಲಿ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಇರುವುದಿಲ್ಲ. ನಾಭಿಯಲ್ಲಿ ಇರಿಸಿದ ಏನು ಫೋಕಲ್ ಏನಿದೆ ಅಲ್ವಾ, ಆ ಒಂದು ನಾಭಿಯಲ್ಲಿ ಇರಿಸಿದ ವಸ್ತುವು ಅತ್ಯಂತ ಚಿಕ್ಕದಾದ ಪ್ರತಿಬಿಂಬವನ್ನು ರಚಿಸುತ್ತದೆ. ಹೌದು, ಇದೇ ಸರಿಯಾಗಿದೆ. ಈ ಒಂದು ನಿಮ್ನ ದರ್ಪಣದಲ್ಲಿ ಏನಿದೆ ಅಲ್ವಾ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಬರ್ಕೊಂಡು ಚಾರ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದರಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಒಂದು ನಾಭಿಯಲ್ಲಿ ಇರಿಸಿರ್ತಕ್ಕಂತಹ ವಸ್ತುವು ಅತ್ಯಂತ ಚಿಕ್ಕದಾದ ಮತ್ತು ಪ್ರತಿಬಿಂಬವನ್ನು ರಚಿಸುತ್ತದೆ. ಸರಿ, ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಾತಾವರಣದ ವಕ್ರೀಭವನದಿಂದಾಗಿ ಸೂರ್ಯನು ನಿಜವಾದ ಸೂರ್ಯೋದಯಕ್ಕೆ ಮೊದಲು ಎಷ್ಟು ನಿಮಿಷಗಳ ಮೊದಲು ಗೋಚರಿಸುತ್ತಾನೆ? ಓಕೆ, 2 ನಿಮಿಷಗಳ ಮೊದಲು ಗೋಚರಿಸುತ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನ ಯಾವ ಅಂಗಾಂಶವು ಬಾಯಿಯ ಒಳಪದರವನ್ನು ಲೈನಿಂಗ್ ಆಫ್ ಮೌತ್ ಅನ್ನು ಆವರಿಸಿದೆ ಅಂತ ಕೇಳಿದಾನೆ. ಸರಿನಾ? ಲೈನಿಂಗ್ ಆಫ್ ಮೌತ್ ಅನ್ನು ಯಾವುದು ಆವರಿಸಿದೆ? ಈ ಬಾಯಿಯ ಒಳಪದರ ಯಾವುದರಿಂದ ಮಾಡಲ್ಪಟ್ಟಿದೆ? ಕ್ಯುಬಾಯ್ಡಲ್ ಎಪಿಥಿಲಿಸಮ್ ಅಂತ ಕೊಟ್ಟಿದ್ದಾನೆ, ಎಪಿಥಿಲಿಯಮ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಸ್ಕ್ವಾಮಸ್ ಎಪಿಥಿಲಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಇದಕ್ಕೆ ಇದೇ ಸರಿಯಾದ ಉತ್ತರ ಆಗಿದೆ. ಓಕೆ, ಸುಮ್ಮನೆ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಸ್ಕ್ವಾಮಸ್ ಎಪಿಥಿಲಿಯಮ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಏನಾಗಿದೆ ಅಂದರೆ ನಮ್ಮ ಬಾಯಿಯ ಒಳಪದರವನ್ನು ಆವರಿಸಿದೆ. ಓಕೆ, ಸಂಯೋಜಕ ಅಂಗಾಂಶ ಈ ರಕ್ತ ಏನಿದೆಯಲ್ವಾ, ಅದೊಂದು ಕನೆಕ್ಟಿಂಗ್ ಟಿಶ್ಯೂ ಆಗಿದೆ. ರಕ್ತ ಏನಿದೆಯಲ್ವಾ, ಅದು ರಕ್ತ ಆಗಿರಲಿ ಆ್ಯಂಡ್ ದೆನ್ ಬೋನ್ ಆಗಿರಲಿ, ಇವು ಎರಡೂ ಸಹ ಈ ಸಂಯೋಜಕ ಅಂಗಾಂಶಗಳಾಗಿದ್ದಾವೆ. ಇದ್ರ ಮೇಲೂ ಸಹ ಒಂದು ಪ್ರಶ್ನೆ ಕೇಳಿದ್ರೆ ಮುಂದೆ ಹೇಳ್ತೀನಿ ನಿಮಗೆ. ಆ್ಯಂಡ್ ದೆನ್ ಕೊಲ್ಲಮರ್ ಎಪಿಥಿಲಿಯಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಸ್ಕ್ವಾಮಸ್ ಎಪಿಥಿಲಿಯಮ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ. ಕೊನೆ 5 ಪ್ರಶ್ನೆಗಳಿದ್ದಾವೆ, ನೋಡ್ಕೊಳ್ಳೋಣ ಈಸಿಯಾಗಿ. ಏನಿದೆ? ತಾಮ್ರದ ಸಲ್ಫೇಟ್ನಲ್ಲಿ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ತುಂಡಿನ ಮೇಲೆ ಕ್ರಮೇಣವಾಗಿ ಕೆಂಪು ಬಣ್ಣದ ಪದರ ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾನೆ. ಹೌದು, ಸರಿಯಾಗಿ ರೂಪುಗೊಳ್ಳುತ್ತದೆ. ಇವಾಗ ತಾಮ್ರದ ಸಲ್ಫೇಟ್ ದ್ರಾವಣ ಏನಿರುತ್ತಲ್ವಾ, ಈ ಒಂದು ಬಕೆಟ್ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲ ಇದ್ರೇನೋ. ಓಕೆ, ಎಲ್ಲಿದೆ? ಇಲ್ಲೆಲ್ಲ ತಾಮ್ರದ ಸಲ್ಫೇಟ್ ಇದೆ. ಓಕೆ, ತಾಮ್ರದ ಸಲ್ಫೇಟ್ ಇದೆ. ಸೊ ಇಲ್ಲಿ ಒಂದು ನಾನು ರಾಡ್ ಹಾಕ್ತೀನಿ. ಈ ರಾಡ್ ಮೇಲೆ ಕೆಂಪು ಬಣ್ಣದ ಒಂದು ಪದರ ರೂಪುಗೊಳ್ಳುತ್ತದೆ. ಹೌದು, ರೂಪುಗೊಳ್ಳುತ್ತದೆ. ಇದು ಸರಿಯಾಗಿದೆ. ಆ್ಯಂಡ್ ದೆನ್ ಯಾಕೆ ರೂಪುಗೊಳ್ಳುತ್ತದೆ ಅಂತ ಹೇಳಿಕೆ 2 ಕೊಟ್ಟಿದ್ದಾನೆ. ಏನಂತಂದರೆ, ತಾಮ್ರವು ಕಬ್ಬಿಣಕ್ಕಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ ಅಂತ ಕೊಟ್ಟಿದ್ದಾನೆ. ತಾಮ್ರವು ಕಬ್ಬಿಣಕ್ಕಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ ಮತ್ತು ದ್ರಾವಣದಲ್ಲಿ ಅದರ ಜಾಗವನ್ನು ಆಕ್ರಮಿಸುತ್ತದೆ. ಓಕೆ, ಇಲ್ಲಿ ಫಸ್ಟ್ ಈ ಲೈನ್ ನೋಡಿದಾಗ ನೀವು ಇದನ್ನು ಸಹ ಸರಿಯಾಗಿದೆ. ಓಕೆ, ಹೇಳಿಕೆ 1, 2 ಸರಿಯಾಗಿದೆ ಅಂದರೆ ಟಿಕ್ ಹಾಕಿ ಬಂದುಬಿಟ್ಟಿರ್ತೀರ. ಓದೋರು ಹೇಳ್ತಾ ಇದ್ದೀನಿ. ಓಕೆ, ಓದ್ದೇ ಇರೋರು ಇದನ್ನು ಬಿಟ್ಟೇ ಬಿಡ್ತೀರಾ. ಆಲ್ಮೋಸ್ಟ್ ಇದು ಟಫ್ ಇದೆ ಅಂತ. ಓಕೆ, ಟಫ್ ಇದೆ ಕ್ವಶನ್ ಆ್ಯಕ್ಚುಲಿ. ಬಟ್ ಇಲ್ಲಿ ಟಫ್ ಎಲ್ಲಿದೆ ಗೊತ್ತಾ? ಇಲ್ಲಿ ತಾಮ್ರವು ಕಬ್ಬಿಣಕ್ಕಿಂತ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿದೆ. ಹೌದು, ರೈಟ್ ಇದೆ ಇದು. ಬಟ್ ಮತ್ತು ದ್ರಾವಣದಲ್ಲಿ ಅದರ ಜಾಗವನ್ನು ಆಕ್ರಮಿಸುತ್ತದೆ. ಯಾವುದು? ತಾಮ್ರವು ಅದರ ಜಾಗವನ್ನು ಆಕ್ರಮಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕಬ್ಬಿಣ ಏನಿದೆ ಅಲ್ವಾ, ಕಬ್ಬಿಣ ತಾಮ್ರದ ಜಾಗವನ್ನು ಆಕ್ರಮಿಸುತ್ತದೆ. ಓಕೆ, ಇದು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ನಮ್ಮ ಜೊತೆ ಒಂದು ಆಟ ಆಡಿದ್ದಾನೆ ಎಕ್ಸಾಮಿನರ್. ಓಕೆ, ಕ್ವಶನ್ ಪೇಪರ್ ತೆಗೆಯೋನು ಕನ್ನಡದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ದಾನೆ. ಬಟ್ ಇಂಗ್ಲೀಷಲ್ಲಿ ಕ್ಲಿಯರ್ ಇದೆ ಇದು. ಓಕೆ, ಇಂಗ್ಲೀಷಲ್ಲಿ ನಮಗೆ ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಯಾವುದ್ರ ಮೇಲೆ ಯಾವುದು ಇದ್ರೇನೋ ಅಂಟ್ಕೊಂಡಿದೆ ಅಂತ. ಓಕೆ, ಆಕ್ರಮಿಸಿದೆ ಅಂತ. ಸರಿಯಾ? ಸೊ ಕೆಲವೊಂದು ಕ್ವಶನ್ಗಳನ್ನು ನಿಮ್ಗೆ ಯಾವ್ದು ಕನ್ಫ್ಯೂಷನ್ ಆಗ್ತಿರುತ್ತಲ್ವ, ಅದನ್ನು ಇಂಗ್ಲೀಷಲ್ಲೂ ಸಹ ನೋಡ್ಕೊಳ್ಳಿ. ನಿಮಗೆ ಇಂಗ್ಲೀಷಲ್ಲೂ ಸಹ ನಿಮಗೆ ಬೆನಿಫಿಷಿಯಲ್ ಆಗಿರುತ್ತೆ. ಓಕೆ, ಸೊ ಇಂಗ್ಲೀಷ್ ಬರೋರಿಗೆ. ಇಲ್ಲ ಅಂತಂದರೆ ಕನ್ನಡದಲ್ಲಿ ನೋಡ್ಕೊಳ್ತೀನಿ, ಕನ್ನಡದಲ್ಲಿ ನಾನು ಫುಲ್ ಪರ್ಫೆಕ್ಟ್ ಆಗಿದ್ದೀನಿ, ಯಾವುದೇ ಒಂದು ಒತ್ತು ದೀರ್ಘ ಇದು ಸಹ ನಾನು ನೋಡ್ಕೊಳ್ತೀನಿ ಅಂದರೆ ಓಕೆ, ಇದನ್ನು ಸಹ ನೀವು ನೋಡ್ಕೊಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೇಳಿಕೆ 1 ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಯಾವುದು? ಹೇಳಿಕೆ 1 ಮಾತ್ರ. ಆ್ಯಂಡ್ ನೆಕ್ಸ್ಟ್, ಒಂದು ವೇಳೆ 2 ಗೋಳಾಕಾರದ ದರ್ಪಣಗಳ ವಕ್ರತಾ ತ್ರಿಜ್ಯಗಳು 2x ಮತ್ತು 4y ಆಗಿದ್ದರೆ ಅವುಗಳ ನಾಭಿ ದೂರಗಳ ನಡುವಿನ ಅನುಪಾತವೇನು ಅಂತ ಕೇಳಿದಾನೆ. F ಏನಿದೆ ರೀ, R/2 ಅಂತ ಹೇಳ್ತೀವಿ. R ಏನಿದೆ ಇಲ್ಲಿ 2x ಅಂತ ಇದೆ. ಓಕೆ, 2x/2 ಏನಾಗುತ್ತೆ? 2 ಒಂದ್ಲೆ. ಸೊ x ಮಾತ್ರ ಉಳಿತು. ಸೊ ಇಲ್ಲಿ ಡಿವೈಡ್ ಮಾಡಿ 2, 2 ಒಂದ್ಲೆ 2 ಸೊ ಏನಾಗುತ್ತೆ ಇವಾಗ? x ರೇಷೋ 2y ಆಗುತ್ತೆ. ಓಕೆ, ಸರಿಯಾದ ಉತ್ತರ ಬಂತಲ್ಲ, ಇಲ್ಲಿ ಬಂದಿದೆ ಅಲ್ವಾ? ಓಕೆ, ಬಂದಿದೆ ನೋಡಿ ಇದನ್ನು. ಆ್ಯಂಡ್ ನೆಕ್ಸ್ಟ್, ಗರ್ಭಾಶಯವು ಡ್ಯಾಶ್ ಮೂಲಕ ಯೋನಿಯೊಳಗೆ ತೆರೆಯುತ್ತದೆ. ಓಕೆ, ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಓಕೆ, ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಹೇಳಬೇಕು ಅಂದರೆ ಮಾತ್ರ ನಾನು ಹೇಳ್ತೀನಿ. ಇನ್ನು ಕನ್ನಡದಲ್ಲಿ ಗರ್ಭಕೋಶದ ಕಂಠ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನನಗೆ ಕನ್ನಡದಲ್ಲಿ ನೋಡಿದಾಗ ಇದಕ್ಕೆ ನನಗೆ ಆನ್ಸರ್ ಸಿಕ್ಕಿಲ್ಲ. ಓಕೆ, ಮೀನ್ಸ್ ಯಾವುದು ಗರ್ಭಾಶಯ, ಯಾವುದು ಗರ್ಭಕೋಶದ ಕಂಠ ಅಂತ ಸಮ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನನ್ನ ಮೈಂಡಲ್ಲಿ. ಬಟ್ ಇಂಗ್ಲೀಷಲ್ಲಿ ಇದನ್ನು ನಾವು ಈಸಿಯಾಗಿ ಹೇಳ್ಬೋದು. ಸರಿಯಾ? ಏನಂತ ಹೇಳ್ಬೋದು? ಈ ಯುಟ್ರಸ್ ಮತ್ತು ಈ ವ್ಯಾಗಿನ ಏನಿದೆ ಅಲ್ವಾ, ಅದನ್ನು ಸಂಪರ್ಕಿಸುವ ಕಿರಿದಾದ ಒಂದು ದಾರಿ ಏನಿದೆ ಅಲ್ವಾ, ಆ ಒಂದು ದಾರಿಯನ್ನು, ಆ ಒಂದು ಭಾಗವನ್ನು ನಾವೇನಂತ ಹೇಳ್ತೀವಿ ಅಂದರೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಆ ಒಂದು ಸರ್ವಿಕ್ಸ್ ಈ ಒಂದು ಗರ್ಭಕೋಶದ ಕಂಠ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಸೊ ಅದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾನು ನೋಡಿಕೊಂಡೆ. ಓಕೆ, ಅದು ಗರ್ಭಕೋಶದ ಕಂಠವಾಗಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗರ್ಭಕೋಶದ ಕಂಠ ಆಗುತ್ತೆ. ಓಕೆ, ಈ ಗರ್ಭಾಶಯವು ಮತ್ತು ಈ ಯೋನಿಯೊಳಗಿನ ಒಂದು ನಡುವಿನ ಒಂದು ಪಾರ್ಟ್ ಏನಿದೆ ಅಲ್ವಾ, ಇಲ್ಲಿ ಗರ್ಭಾಶಯ ಇದೆ ಅಂತ ಅನ್ಕೊಳ್ಳಿ, ಆ್ಯಂಡ್ ದೆನ್ ಇಲ್ಲಿ ಯೋನಿ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ ಒಂದು ಕಿರಿದಾದ ಒಂದು ಪಾರ್ಟ್, ಒಂದು ಭಾಗ ಕನೆಕ್ಟ್ ಮಾಡುತ್ತೆ. ಆ ಒಂದು ಪಾರ್ಟನ್ನು ನಾವೇನಂತ ಹೇಳ್ತೀವಿ ಅಂತ ಕೇಳಿದರೆ, ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಈ ಒಂದು ಗರ್ಭಕೋಶದ ಕಂಠ ಅಂತ ಕರಿತೀವಿ. ಏನಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅಂತಂದರೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಸರಿನಾ? ಕರ್ವಿಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಯಾವುದು ಇದು ವೆಗಿನಾ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನ ಯೂಟ್ರಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಇಂಗ್ಲೀಷಲ್ಲಿ ಈಸಿ ಆಗಿರುತ್ತೆ. ಐ ಥಿಂಕ್ ಕನ್ನಡದಲ್ಲಿ ಸಹ ನೀವು ನೋಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಚಿತ್ರದಲ್ಲಿ ತೋರಿಸಿರುವ ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರದ ದಿಕ್ಕನ್ನು ಆಧರಿಸಿದ ಬಲದ ದಿಕ್ಕು ಏನಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಬಲದ ದಿಕ್ಕು ಏನಾಗುತ್ತದೆ? ಓಕೆ, ಬಲದ ದಿಕ್ಕು ಡೈರೆಕ್ಟ್ ಅದನ್ನು ತಗೊಂಡ. ಓಕೆ, ಇಲ್ಲ, ಇದನ್ನು ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ಇಲ್ಲಿ ನನ್ನ ಕೈ ಇಲ್ಲಿದೆ ಅಂತ ಬರಲ್ವಾ? ಫ್ಲೇಮಿಂಗ್. ಓಕೆ, ಕೈಯಲ್ಲಿ ಹೆಬ್ಬೆರಳಿಲ್ಲ ಇಲ್ಲಿದ್ದಾಗ. ಓಕೆ, ಇಲ್ಲಿ ಹೆಬ್ಬೆರಳು, ಆ್ಯಂಡ್ ದೆನ್ ಇಲ್ಲಿ ಒಂದು ಬೆರಳು,
ಆ್ಯಂಡ್ ದೆನ್ ಇಲ್ಲಿ ಒಂದು ಬೆರಳು ಅಂತ ಆಗುತ್ತಲ್ವಾ. ಓಕೆ, ಸೊ ಇಲ್ಲಿ ಏನೇನು ಯಾವ್ದ್ಯಾವ್ದು ಏನೇನು ಹೇಳುತ್ತೆ, ಈ 4 ಫಿಂಗರ್ದು ಏನಿದೆ ಅಲ್ವಾ, ಈ 4 ಫಿಂಗರ್ದು ಕೆಳಕ್ಕೆ ಹೋಗುತ್ತೆ, ಯಾವುದು ಕಾಂತಕ್ಷೇತ್ರದ ದಿಕ್ಕು ಅಂತ ಹೇಳ್ತೀವಿ, 4 ಫಿಂಗರ್ದು ಮುಖ್ಯ ಬೆರಳದು. ಆ್ಯಂಡ್ ದೆನ್ ಮಧ್ಯದ ಬೆರಳದು ಏನಿದೆ ಅಲ್ವಾ, ಈ ಮಧ್ಯದ ಬೆರಳನ್ನು ನಾವು ಈ ಪ್ರವಾಹದ ದಿಕ್ಕು ಅಂತ ಹೇಳ್ತೀವಿ. ಸೊ ಇದು ಎಡಕ್ಕೆ ಹೋಗುತ್ತದೆ. ಸೊ ಹಾಗಾದರೆ ಈ ಹೆಬ್ಬೆರಳು ಏನಿದೆ ಅಲ್ವಾ, ಈ ಹೆಬ್ಬೆರಳು ಸೊ ಇದು ಬಲದ ದಿಕ್ಕು ಅಂತ ಹೇಳ್ತೀವಿ, ಸರಿನಾ. ಸೊ ಇದು ಏನು ಮಾಡುತ್ತೆ, ಇದು ನಮ್ಮ ಕಡೆ ಹೋಗುತ್ತೆ, ಇಲ್ಲ ಅಂತಂದರೆ ಪುಟದಿಂದ ಹೊರಕ್ಕೆ ಅಂತ ಹೇಳ್ತೀವಿ, ಸರಿನಾ. ಸೊ ಇದೇನು ಅಂತ ಹೇಳ್ತೀವಿ, ಪುಟದಿಂದ ಹೊರಕ್ಕೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 14 ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವಿನ 10C ಚಾರ್ಜ್ ವಿದ್ಯುದ್ದಾವೇಶವನ್ನು ಚಲಿಸುವಂತೆ ಮಾಡಿದರೆ ನಡೆಯುವ ಕ್ರಿಯೆ ಎಷ್ಟು ಅಂತ ಕೇಳಿದ್ದಾನೆ, ಸರಿನಾ. ಎಷ್ಟಾಗಿರುತ್ತೆ ಇದರ ಒಂದು ಕ್ರಿಯೆ? ಓಕೆ, ಏನಿಲ್ಲ, ಈ ವರ್ಕ್ ಈಕ್ವಲ್ಸ್ ವೋಲ್ಟೇಜ್ ಇಂಟು ಚಾರ್ಜ್ ಅಂತ ಹೇಳ್ತೀವಿ, ಸರಿಯಾ. ಸೊ ಎಷ್ಟು ವೋಲ್ಟೇಜ್ ಎಷ್ಟಿದೆ, 14 ಇದೆ, ಇಂಟು ಎಷ್ಟಿದೆ, 10 ಇದೆ, ಸರಿನಾ. ಸೊ LKG UKG ಹುಡುಗರು ಹೇಳ್ತಾರೆ ಏನಂತ, 140 ಜೌಲ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 140 ಜೌಲ್ ಆಗುತ್ತೆ. ಓಕೆ, ಸೊ ಫಾರ್ಮುಲಾ ಮೇಲೆ ಸಮ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಓಕೆ, 25 ಪ್ರಶ್ನೆಗಳಲ್ಲಿ ಮಿನಿಮಮ್ ಒಂದು 5 ಪ್ರಶ್ನೆಗಳು ಫಾರ್ಮುಲಾ ಮೇಲೆ ಕೇಳ್ತಾ ಇದ್ದಾನೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಟಾಪಿಕ್ ಮೇಲೆ ಎಕ್ಸಾಕ್ಟ್ ಟಾಪಿಕ್ ಗೊತ್ತಿದ್ದವರಿಗೆ ಅದು ಸಾಲ್ವ್ ಮಾಡಬೇಕು. ಸೊ ಆ ಥರ ಪ್ರಶ್ನೆಗಳನ್ನು ಸಹ ಕೇಳ್ತಾ ಇದ್ದೇನೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಎನ್ವೈರನ್ಮೆಂಟಲ್ ಸೈನ್ಸ್ ಮೇಲೆ ಪ್ರಶ್ನೆಗಳನ್ನ ನೋಡ್ತಾ ಇದ್ದೇನೆ, ಅದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ 25 ಪ್ರಶ್ನೆಗಳಿಗೆ ನಿಮ್ಮ ಅಂಕಗಳು ಎಷ್ಟು ಬಂತು ಅಂತ ಸಹ ನೀವು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಎಷ್ಟು ನಿಮ್ಮದು ಆಗಿದೆ, ಆ್ಯಂಡ್ ದೆನ್ ಎಷ್ಟು ನಾನು ಇನ್ನೂ ಸಹ ಓದ್ಕೊಳ್ಬೇಕು ನನ್ನ ಒಂದು ಎಕ್ಸಾಮ್ ಬರೋವರೆಗೂ. ನಾನು ಫೇಸ್ 1 ಎಕ್ಸಾಮ್ ಇದೆಯಾ, ಓಕೆ, ಫೇಸ್ 2 ಯಾರು ಇದೆಯಲ್ವಾ, ಸೊ ಅವ್ರು ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ನ ಒಂದು ಸ್ವಲ್ಪ ಹಾರ್ಡ್ ಮಾಡ್ಕೊಳ್ಳಿ. ಓಕೆ, ರಿವಿಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ GKಯ ಒಂದು ವಿಡಿಯೋನ ನೀವು ವೇಟ್ ಮಾಡ್ತಾ ಇರಿ. ಸೊ GK ವಿಡಿಯೋನ ಸಹ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.